ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಜ್ಞಾನ ಮಂದಿರ ಅಥವಾ ವಿದ್ಯಾಮಂದಿರದಲ್ಲಿ ಸಮಾಜ ವಿಜ್ಞಾನ ವಿಷಯ ವತಿಯಿಂದ ಕೌನ್ ಬನೇಗಾ ಶತಪಥಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಕೋರುತ್ತೇವೆ. ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾಗಿರ್ತಕ್ಕಂಥ ಕುಮಾರಿ ಲಕ್ಷ್ಮೀ ಮೇಡಮ್ ಅವರು ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಬೇಕು. ಜೊತೆಗೆ ಈ ಕೌನ್ ಬನೇಗಾ ಶತಪಥಿ ಈ ಕಾರ್ಯಕ್ರಮ ಮಾಡುವುದರ ಮೂಲ ಉದ್ದೇಶ ಏನು ಅಂತಂದ್ರೆ, ಮಕ್ಕಳ ಒಂದು ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸುವುದು, ಜೊತೆಗೆ ಮುಂಬರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಮಕ್ಕಳು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಹಾಯಕವಾಗ್ತಕ್ಕಂಥದ್ದು. ಜೊತೆಗೆ ಕೆಲವೊಂದು ವರ್ಷಗಳಾಗಿರಬಹುದು, ಕೆಲವೊಂದು 1 ಅಂಕದ್ದು ಬಹು ಆಯ್ಕೆ ಮತ್ತು 2 ಅಂಕದ ಪ್ರಶ್ನೆಗಳನ್ನು ಸರಳವಾಗಿ ಉತ್ತರಿಸಲು ಸಾಧ್ಯವಾಗ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಕೌನ್ ಬನೇಗಾ ಶತಪಥಿ ಕಾರ್ಯಕ್ರಮ. ಒಟ್ಟಾರೆ ಕಾರ್ಯಕ್ರಮದ ಮೂಲ ಉದ್ದೇಶ ಮಕ್ಕಳ ಒಂದು ಕಲಿಕೆಯ ಗುಣಮಟ್ಟ ಹೆಚ್ಚಿಸುವುದು ಮತ್ತು ಕಲಿಕೆಯಲ್ಲಿ ಸರಳತೆಯನ್ನು ತರುವ ಉದ್ದೇಶದಿಂದ ಈ ಶಾಲಾ ಕೊಠಡಿಯಲ್ಲಿ ಕೌನ್ ಬನೇಗಾ ಶತಪಥಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ನಿಯಮಗಳು ಅಥವಾ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಸೂಚನೆಗಳನ್ನು ಹೊಂದಿದೆ. ವಿಶೇಷವಾಗಿ ಈ ಕೌನ್ ಬನೇಗಾ ಶತಪಥಿ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಗೆ ಸರಿ ಉತ್ತರ ಹೇಳಲು 4 ಆಯ್ಕೆಗಳಿರುತ್ತವೆ. ಆ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನು ಅಥವಾ ಒಂದು ಆಪ್ಷನ್ಸ್ ಅನ್ನು ಆಯ್ಕೆ ಮಾಡಿ ಸರಿ ಉತ್ತರ ಹೇಳಬೇಕು. ಸರಿ ಉತ್ತರ ಹೇಳಲು ಆ ವಿದ್ಯಾರ್ಥಿಗೆ 60 ಸೆಕೆಂಡುಗಳು ಇರುತ್ತದೆ. ಜೊತೆಗೆ ಒಂದು ಪ್ರಶ್ನೆಗೆ ಒಂದು ಸರಿ ಉತ್ತರ ಹೇಳಿದರೆ 1 ರೂಪಾಯಿ. ಅದೇ ರೀತಿ ಆ ಹಣ 10ನೇ ಪ್ರಶ್ನೆವರೆಗೂ ಡಬಲ್ ಹಾಕೋತಾ ಹೋಗ್ತದೆ. ಒಂದು ಪ್ರಶ್ನೆಗೆ 1 ರೂಪಾಯಿ, 2ನೇ ಪ್ರಶ್ನೆಗೆ 2 ರೂಪಾಯಿ ಆಗ್ತದೆ, 3ನೇ ಪ್ರಶ್ನೆಗೆ 2 ಇದ್ದಿದ್ದು 4 ರೂಪಾಯಿ ಆಗ್ತದೆ, 4ನೇ ಪ್ರಶ್ನೆಗೆ ಅದು 4 ರೂಪಾಯಿ ಇದ್ದಿದ್ದು 8 ರೂಪಾಯಿ ಆಗ್ತದೆ, 5ನೇ ಪ್ರಶ್ನೆಗೆ ಅದು 8 ರೂಪಾಯಿ ಇದ್ದಿದ್ದು 16 ರೂಪಾಯಿ ಆಗ್ತದೆ, 6ನೇ ಪ್ರಶ್ನೆಗೆ 16 ಇದ್ದಿದ್ದು 32. ಈ ರೀತಿ ಏನಪ್ಪಾ ಅಂತಂದ್ರೆ ಹಣ ಏನಾಗ್ತದೆ, ಪ್ರಶ್ನೆಯಿಂದ ಪ್ರಶ್ನೆಗೆ ಡಬಲ್ ದ್ವಿಗುಣ ಅಂದ್ರೆ ಡಬಲ್ ಹಾಕೋತಾ ಹೋಗ್ತದೆ. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ 5ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ ಮೊದಲನೇ ಸೇಫ್ ಝೋನ್ ಕ್ರಾಸ್ ಮಾಡಿದಂತೆ. ಆ ವಿದ್ಯಾರ್ಥಿ 5ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ ಮುಂದೆ 6ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಆ 5ನೇ ಪ್ರಶ್ನೆಗೆ ಸೇಫ್ ಝೋನ್ ಸೇರಿದ ಪರಿಣಾಮವಾಗಿ ಆ ವಿದ್ಯಾರ್ಥಿಗೆ ನಾವು 16 ರೂಪಾಯಿಯನ್ನು ಒಂದು ಚೆಕ್ ರೂಪದಲ್ಲಿ ಕೊಡಲಾಗುವುದು. ಜೊತೆಗೆ 5ನೇ ಪ್ರಶ್ನೆವರೆಗೂ ಆ ವಿದ್ಯಾರ್ಥಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಯಾವುದೇ ರೀತಿಯ ಹೆಲ್ಪ್ ಲೈನ್ಗಳನ್ನು ಕೊಡುವುದಿಲ್ಲ, ಸಹಾಯವಾಣಿ. 5ನೇ ಪ್ರಶ್ನೆ ಆದ ನಂತರ ಒಂದೇ ಒಂದು ಸಹಾಯವಾಣಿ ಕೊಡ್ತೇವೆ. ಅದು ಯಾವುದು ಅಂತಂದ್ರೆ ಪ್ರೇಕ್ಷಕರ ಸಹಾಯವಾಣಿ. ಆ ವಿದ್ಯಾರ್ಥಿ 5ನೇ ಪ್ರಶ್ನೆ ಆದ ನಂತರ ಬಳಸ್ಕೊಳ್ಬಹುದು. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಕೌನ್ ಬನೇಗಾ ಶತಪಥಿ ಅಂತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲಾ ತರಗತಿಯಲ್ಲಿ ನಡೆಸಲಾಯಿತು. ಆ ಕಾರ್ಯಕ್ರಮ ಯಾವುದು ಅಂತಂದ್ರೆ ಅರ್ಹತಾ ಸುತ್ತು. ಅರ್ಹತಾ ಸುತ್ತಿನಲ್ಲಿ ಪಾಸಾದ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈ ಕೌನ್ ಬನೇಗಾ ಶತಪಥಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಲಾಯಿತು. ಒಟ್ಟಾರೆ 8ನೇ ತರಗತಿಯಲ್ಲಿ 7 ವಿದ್ಯಾರ್ಥಿಗಳು ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳವರ. ಹಾಗಾಗಿ ಆ 7 ಜನ ವಿದ್ಯಾರ್ಥಿಗಳಿಗೆ ಇಂದು ಶತಪಥಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಓಕೆ ವಿದ್ಯಾರ್ಥಿಗಳೇ, ತಡ ಮಾಡದೆ ಕೌನ್ ಬನೇಗಾ ಶತಪಥಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅರ್ಹತಾ ಸುತ್ತಿನ ಕಾರ್ಯಕ್ರಮ. ಆ ಅರ್ಹತಾ ಸುತ್ತಿನಲ್ಲಿ ಮೊದಲು ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ವೀರೇಶ್. ಆ ವಿದ್ಯಾರ್ಥಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೀರೇಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್ ವೀರೇಶ್, ಬಾ.
ವೀರೇಶ್ ಈ ಕಾರ್ಯಕ್ರಮಕ್ಕೆ ಸರಕುದ್ರು ರೈಟ್. ವೀರೇಶ್ ಈ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದೆ, ಹೆಂಗ ಅನಿಸ್ತಪ್ಪ? ವೆರಿ ಗುಡ್, ಖುಷಿ ಅನಿಸ್ತದ. ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅಂತ ಅನಿಸ್ತದ? 7ನೇ ಪ್ರಶ್ನೆವರೆಗೂ ಹೋಗ್ತೀನಿ ಅನಿಸ್ತದ. ಓಕೆ, ಈಗ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ, ಆದರೂ ಕೂಡ ನಾ ಇನ್ನೊಂದ್ಸಲ ಈ ಕಾರ್ಯಕ್ರಮದ ನಿಯಮಗಳು ಹೇಳ್ತೀನಿ. ಒಂದು ಪ್ರಶ್ನೆಗೆ ಪ್ರಾರಂಭದಲ್ಲಿ 1 ರೂಪಾಯಿ ಇರ್ತದ, ನಂತರ ಬರ್ತಕ್ಕಂಥ ಪ್ರಶ್ನೆಗೆ ಹಣ ಡಬಲ್ ಹಾಕೋತಾ ಹೋಗ್ತದ. ಹೆಲ್ಪ್ ಲೈನ್ 5ನೇ ಪ್ರಶ್ನೆ ಆದ ನಂತರ ಒಂದು ಹೆಲ್ಪ್ ಲೈನ್ ಅನ್ನು ಕೊಡಬೇಕು. ಜೊತೆಗೆ ಒಂದು ಪ್ರಶ್ನೆಗೆ ಸರಿ ಉತ್ತರ ಹೇಳಲು ಕೇವಲ ನಿನಗ 60 ಸೆಕೆಂಡ್ಗಳು ಇವೆ. ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ರೈಟ್, ವೀರೇಶನಿಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಎಲ್ಲಿ ಪ್ರಾರಂಭವಾಯಿತು? ಕ್ವಶನ್ ನೋಡಪ್ಪ, ಅರ್ಥ ಆಯ್ತು? ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಎಲ್ಲಿ ಪ್ರಾರಂಭವಾಯಿತು? ಓಕೆ, ಆಪ್ಷನ್ಸ್ ನೋಡ್ತೇನೆ. ಆಪ್ಷನ್ಸ್ 1 ಶಿವನ ಸಮುದ್ರ, ಆಪ್ಷನ್ಸ್ 2 ಕಣಗಿನಹಾಳ, ಆಪ್ಷನ್ಸ್ 3 ಭದ್ರಾವತಿ, ಆಪ್ಷನ್ಸ್ 4 ಯಾವುದು ಅಲ್ಲ? ಆಪ್ಷನ್ಸ್ 2 ಕಣಗಿನಹಾಳ. ಲಾಕ್ ಮಾಡಂತಿ. ಒಂದ್ಸಲ ಲಾಕ್ ಮಾಡ್ದ ಅಂತಂದ್ರೆ ಆ ನಂತರ ಹೇಳಂಗಿಲ್ಲ. ಇನ್ನ 40 ಸೆಕೆಂಡ್ ಅದ, ಇನ್ನ ಟೈಮ್ ಅದಲ್ಲ, ವಿಚಾರ ಮಾಡ್ತೇನೆ ನೋಡಿ. ಲಾಕ್ ಮಾಡಿ ಜೋಗಸ್ ಮಾತಾಡಿ, ಏನ್ ಮಾತಾಡ್ತಿ? ಅದೇ ಅದ ಕಣಗಿನ ಲಾಕ್ ಮಾಡಂತಿ. ಸರಿ ಉತ್ತರ ಹೇಳಿದರೆ 1 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಓಕೆ, ಲಾಕ್ ಮಾಡಂತಿ. ಫೈನಲ್ ಕೇಳ್ತೀನಿ, ಲಾಕ್ ಮಾಡಂತಿ. ನೋಡಿ ಚೇಂಜ್ ಮಾಡ್ತೇನೆ, ಇನ್ನೂ ಕೂಡ ಅವಕಾಶ ಇನ್ನು 25 ಸೆಕೆಂಡ್ ಅದ ಅವಕಾಶ. ಲಾಕ್ ಮಾಡಂತಿ. ಶೋರ ಲಾಕ ಲಾಕ್. ವೀರೇಶ್ ಹೇಳಿರ್ತಕ್ಕಂಥ ಉತ್ತರ ಆಪ್ಷನ್ಸ್ 2 ಕಣಗಿನಾಳ. ಸರಿಯೋ ತಪ್ಪು ನೋಡೋಣ. ವೆರಿ ಗುಡ್, ವೀರೇಶ್ ಕಣಗಿನಹಾಳ ಅಂತಕ್ಕಂಥ ಸರಿಯಾದ ಉತ್ತರ. ಈಗ ವೀರೇಶನ ಖಾತೆಯಲ್ಲಿ 1 ರೂಪಾಯಿ. ವೀರೇಶ್, ಈಗ ಆಟನ ಇಲ್ಲಿಗೆ ಬಿಟ್ರಿ ಅಂತಂದ್ರೆ 1 ರೂಪಾಯಿ ಕೊಡ್ತೇವೆ. ಇಲ್ಲ ಆಟ ಮುಂದುವರಿಸಿದ್ರೆ ಮುಂದುವರಿಸಬಹುದು. ಒಂದು ವೇಳೆ 2ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಸರಿ ಉತ್ತರ ಹೇಳಿದರೆ 2 ರೂಪಾಯಿ. ಏನ್ ಮಾಡ್ತೀವಿ? ವೆರಿ ಗುಡ್. ಏನಾದ್ರೂ ಜೋರ ಮಾತಾಡ್ಬೇಕಾ? ಓಕೆ, ವೀರೇಶನಿಗಾಗಿ ಬರ್ತಕ್ಕಂತ 2ನೇ ಪ್ರಶ್ನೆ ಬಂದೇ ಬಿಟ್ಟು. ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಎಂಬುದು ಯಾವ ಸಂಘದ ಧ್ಯೇಯವಾಗಿದೆ? ಕ್ವಶನ್ ಅರ್ಥ ಆಯ್ತಾ? ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಎಂಬುದು ಯಾವ ಸಂಘದ ಧ್ಯೇಯವಾಗಿದೆ? ಓಕೆ, ಆಪ್ಷನ್ಸ್ ನೋಡ್ತೀನಿ. ಆಪ್ಷನ್ಸ್ 1 ಬ್ಯಾಂಕ್, ಆಪ್ಷನ್ಸ್ 2 ಕುಟುಂಬ, ಆಪ್ಷನ್ಸ್ 3 ಸಹಕಾರಿ ಸಂಘಗಳು, ಆಪ್ಷನ್ಸ್ 4 ಯಾವುದು ಅಲ್ಲ? ಬ್ಯಾಂಕ್, ಕುಟುಂಬ, ಸಹಕಾರಿ ಸಂಘಗಳು ಯಾವುದು ಅಲ್ಲ? ಸಹಕಾರಿ ಸಂಘಗಳು. ಲಾಕ್ ಮಾಡಂತೀನಿ. ನಾ ಟೈಮ್ 40 ಸೆಕೆಂಡ್ ಅದ. ಲಾಕ್ ಮಾಡೋದ್ರೆ ಲಾಕ್ ಮಾಡ್ತೀನಿ. ಯಾವುದು? ಲಾಕ್ ಮಾಡಂತಿ. ಇನ್ನ 30 ಸೆಕೆಂಡ್ ಅದ. ಲಾಕ್ ಮಾಡೋದು ಲಾಕ್ ಮಾಡ್ತೀನಿ. ಒಂದ್ಸಲ ತಪ್ಪು ಹೇಳಿದ್ರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಸರಿ ಹೇಳಿದರೆ 2 ರೂಪಾಯಿ. ಪ್ರತಿ ಪ್ರಶ್ನೆಗೆ ಹಣ ಡಬಲ್ ಹಾಕೋತ ಹೋಗ್ತದೆ. ಓಕೆ, ಫೈನಲ್ ಹೇಳಿ. 20 ಸೆಕೆಂಡ್ ನೋಡಿ. ಓಕೆ, ಲಾಕ್. ಒಂದ್ಸಲ ಲಾಕ್ ಆಯ್ತು ಅಂದ್ರೆ ಆ ನಂತರ ಮತ್ತೆ ಓಪನ್ ಆಗಲ್ಲ. ಲಾಕ್. ವೀರೇಶ್ ಇರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ. ಈಗ ವೀರೇಶನ ಖಾತೆಯಲ್ಲಿ 2 ರೂಪಾಯಿ. ಇಲ್ಲಿಗೆ ಬಿಟ್ಟರೆ 2 ರೂಪಾಯಿ. ಆಟ ಮುಂದುವರಿಸಬಹುದು. 3ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ 1 ರೂಪಾಯಿನೂ ಕೂಡ ಸಿಗುವುದಿಲ್ಲ. ಏನ್ ಮಾಡ್ತೀವಿ? ಓಕೆ ವೀರೇಶ್, 2 ಪ್ರಶ್ನೆಗೆ ಸರಿ ಉತ್ತರ ಹೇಳಿದೆ. ಏನ್ ಅನಿಸ್ತದೆ ಮನಸ್ಸಿನಾಗ? ಬಹಳ ಖುಷಿ ಇದೆ. ಯಾಕಂದ್ರೆ ಎಲ್ಲ ನಿಮ್ಮ ಸಹೋದರಿಗೆ ಒಳ್ಳೆ ರೀತಿ ಪೈಪೋಟಿ ಮಾಡಿ ಆನಂತರ ಅರ್ಧ ಸುತ್ತಿನಲ್ಲಿ ಆಯ್ಕೆ ಆಗ್ಬೇಕಾದ್ರೆ ಬಹಳ ಕಷ್ಟ ಐತಲ್ಲ. ಅರ್ಧ ಸುತ್ತಿನಾಗ ಆಯ್ಕೆ ಆದ್ರೆ ಏನ್ ಅನಿಸ್ತೇನೆ? ಖುಷಿ ಅನಿಸ್ತು. ಮನೆಗೆ ಹೋಗಿ ಏನ್ ಮಾಡಿದ್ವಿ? ವೆರಿ ಗುಡ್. ತಂದೆದ ಆಶೀರ್ವಾದ ತಗೊಂಡು ಇವತ್ತು ಕೋಲ್ಮನೆಗೆ ಶತಪಥಿ ಕಾರ್ಯಕ್ರಮ ಇತ್ತು. ಮುಂಜಾನೆ ಬರ ಏನ್ ಅನ್ನಿಸ್ತು ಮನಸ್ಸಿನಾಗ? ಜಗೋಸ್ ಮಾತಾಡು.
ಎಲ್ಲಿದ್ದೀರಿ ಅಂತ ಅನ್ಸುತ್ತೆ. ಬರ ನಿಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡಿದಿ. ವೆರಿ ಗುಡ್. ಈ ಹೇಳಿದವರಿಗೆ ವೆರಿ ಗುಡ್. ಓಕೆ ವೀರೇಶ್, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ವೀರೇಶನಿಗಾಗಿ ಬರ್ತಕ್ಕಂಥ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಪಾಲುಗಾರಿಕಾ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗಲು ಯಾವ ವರ್ಷ ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು? ಪಾಲುಗಾರಿಕೆ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಲು ಯಾವ ವರ್ಷ ಪಾಲುಗಾರಿಕೆ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು? ಕ್ವಶನ್ ಅರ್ಥ ಆಯ್ತಾ? ನೀವು ಕ್ವಶನ್ ಅರ್ಥ ಆದ್ರೆ ಮುಂದೆ ಹೋಗ್ತೇನೆ, ಅಂದ್ರೆ ಇಲ್ಲ. ಓಕೆ, ಕ್ವಶನ್ ಅರ್ಥ ಆಗಿದೆ. ಆಪ್ಷನ್ಸ್ ನೋಡವಿ. ಓಕೆ, ವೀರೇಶನಿಗಾಗಿ ಬರ್ತಕ್ಕಂಥ ಮೊದಲನೇ ಆಪ್ಷನ್ಸ್ 1930, ಎರಡನೇ ಆಪ್ಷನ್ಸ್ 1921, ಮೂರನೇ ಆಪ್ಷನ್ಸ್ 1932, ನಾಲ್ಕನೇ ಆಪ್ಷನ್ಸ್ 1919. 1932 ಅದೇ ಅಂತ ಗ್ಯಾರಂಟಿ? ಹೆಂಗ್ ಹೇಳಿದ್ರಿ ಅದೇ ಅಂತ? 30, 31, 32 ಟೈಮ್ ಅದ, ಗಡಬಡ ಮಾಡಬೇಡ. ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಅಂದ್ರೂ ಕೂಡ ಟೈಮ್ ಉಳಿಸ್ಕೊಂಡು 30 ಸೆಕೆಂಡ್. ಎಷ್ಟದ ಟೈಮ? ವೆರಿ ಗುಡ್, 30 ಸೆಕೆಂಡ್ ಅದ. ಈಗ ನೀವು ಯಾವಾಗ ಲಾಕ್ ಮಾಡಿದ್ರೆ ಲಾಕ್ ಮಾಡ್ತೀನಿ. 32 ಜುಕಾಸ್ ಹೇಳು. ಲಾಕ್ ಮಾಡಂತೆ. ಒಂದು ವೇಳೆ ವೀರೇಶ್ ಸರಿ ಉತ್ತರ ಹೇಳಿದ್ರೆ 4 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಲಾಕ್ ಮಾಡೋದು ಲಾಕ್ ಮಾಡ್ತೀವಿ. ಲಾಕ್ ಮಾಡಂತೆ, ಲಾಕ್ ಮಾಡಂತೆ. ಓಕೆ, ಲಾಕ್. ವೀರೇಶ್ ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ 1932. ಈಗ ವೀರೇಶನ ಖಾತೆಯಲ್ಲಿ 4 ರೂಪಾಯಿಗಳು. ವೀರೇಶ್ ಇಲ್ಲಿಗೆ ಆಟ ಬಿಟ್ಟರೆ 4 ರೂಪಾಯಿ ಕೊಡ್ತೇವೆ. ಒಂದು ವೇಳೆ ಆಟ ಮುಂದುವರಿಸಿದರೆ 4ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಯಾವುದೇ ಹಣ ಸಿಗುವುದಿಲ್ಲ. ಸರಿ ಉತ್ತರ ಹೇಳಿದರೆ 8 ರೂಪಾಯಿ. ಏನ್ ಮಾಡ್ತೀವಿ? 4 ರೂಪಾಯಿ ತಗೋತಿ, 8 ರೂಪಾಯಿ ತಗೋತಿ. ತಪ್ಪು ಉತ್ತರ ಹೇಳಿದರೆ ಹಣ ಸಿಗುವುದಿಲ್ಲ. ಇಲ್ಲಿಗೆ ಬಿಟ್ಟರೆ 4 ರೂಪಾಯಿ ಕೊಡ್ತೇವೆ. ಒಟ್ಟು ಆಟ ಮುಂದುವರ್ಸೋಣ. ಹೆಂಗ ಅನಿಸ್ಲತ್ತ ವೀರೇಶ್? 3 ಸರಿ ಉತ್ತರ ಖುಷಿ ಅನಿಸ್ಲತ್ತದ? ಓಕೆ, ನಿಮಗೆ ಓದ್ಲಿಕ್ಕೆ ಯಾರು ಸಪೋರ್ಟ್ ಮಾಡ್ಯಾರ? ನಿಮ್ಮ ಎಲ್ಲ ಆತ್ಮೀಯ ಗೆಳೆಯರು ಹೊಸ ಮಂದಿ ಸಪೋರ್ಟ್ ಮಾಡ್ಯಾರ? ಯಾರ್ಯಾರು ಮಾಡ್ಯಾರ? ಎಲ್ಲ ಹುಡುಗರು ಸಪೋರ್ಟ್ ಮಾಡ್ಯಾರ. ಎಲ್ಲ ನಿನಗ ಗೆದ್ದು ಬಾ ಅಂತೇಳಿ ಎಲ್ಲ ಆಶೀರ್ವಾದ ಕೊಡ್ತಾರೆ. ಹುಡುಗಿಯರು ಹೇಳಿಲ್ಲ. ಓ ಹಿಂಗಾಗಿದೆ. ಆದ್ರೂ ಕೂಡ ಜಿದ್ದಿ ಓದಿ. ಓಕೆ ವೀರೇಶ್, 4ನೇ ಪ್ರಶ್ನೆ ನೋಡೋಣ. ವೀರೇಶನಿಗಾಗಿ ಬರ್ತಕ್ಕಂತ 4ನೇ ಪ್ರಶ್ನೆ ಈ ರೀತಿ ಇದೆ. ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಯಾವುದು? ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಯಾವುದು? ಕ್ವಶನ್ ಅರ್ಥ ಆಯ್ತಾ? ಮುಂದೆ ಹೋಗೋಣ. ಆಯ್ಕೆಗಳನ್ನು 4 ಆಯ್ಕೆಗಳು. 1ನೇದು ವಿಭಕ್ತ ಕುಟುಂಬ, 2ನೇದು ಹಿಂದೂ ವಿಭಕ್ತ ಕುಟುಂಬ, 3ನೇದು ಆಧುನಿಕ ಕುಟುಂಬ, 4ನೇದು ಯಾವುದು ಅಲ್ಲ. ವಿಭಕ್ತ ಕುಟುಂಬ, ಹಿಂದೂ ವಿಭಕ್ತ ಕುಟುಂಬ, ಆಧುನಿಕ ಕುಟುಂಬ, 4ನೇದು ಯಾವುದು ಅಲ್ಲ. ಆಪ್ಷನ್ಸ್ 2 ಲಾಕ್ ಮಾಡೋಣ. ಸರಿ ಉತ್ತರ ಹೇಳಿದರೆ 8 ರೂಪಾಯಿ. 4 ಇದ್ದಿದ್ದು ಏನಾಗ್ತದೆ? 8 ರೂಪಾಯಿ. ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ. ಲಾಕ್ ಮಾಡಂತಿ, ಲಾಕ್ ಮಾಡಂತಿ. ಶೋರ ಶೋರ ಲಾಕ್. ವೀರೇಶ್ ಹೇಳಿರ್ತಕ್ಕಂಥ ಉತ್ತರ ಸರಿ ತಪ್ಪು ನೋಡೋಣ. ಸರಿಯಾದ ಹಿಂದೂ ವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವೀರೇಶ್, ಈಗ ನಿನ್ನ ಖಾತೆಯಲ್ಲಿ 8. ಇಲ್ಲಿಗೆ ಆಟ ಬಿಟ್ರ 8 ರೂಪಾಯಿ ಸಿಗ್ತಾವ. ಆಟ ಮುಂದುವರಿಸಿದೆ ಅಂತಂದ್ರ 16 ರೂಪಾಯಿ ಸಿಗ್ತಾವ. 8 ಇದ್ದಿದ್ದು ಏನಾಗ್ತದ? 16 ರೂಪಾಯಿ. ಓಕೆ, ಆಟ ಈ 5ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ರೆ ಪ್ರೇಕ್ಷಕರ ಸಹಾಯವಾಣಿ ಸಿಗ್ತದೆ. 5ನೇ ಪ್ರಶ್ನೆ ಆದ ನಂತರ ಒಂದು ವೇಳೆ ಇಲ್ಲಿಗೆ ಆಟ ಬಿಟ್ಟಿ ಅಂತಂದ್ರ 8 ರೂಪಾಯಿ ತಗೊಂಡು ಹೋಗ್ಬೋದು. ಈಗ ನೀನು ಬಿಟ್ಟು ವಿಷಯ. ಆಟ ಮುಂದುವರಿಸ್ತೀಯ, ಇಲ್ಲಿಗೆ 16 ರೂಪಾಯಿ ಸಿಗ್ತದೆ. 5ನೇ ಪ್ರಶ್ನೆಗೆ ಸೇಫ್ ಜೋನ್ ಅದ. 5ನೇ ಪ್ರಶ್ನೆ ತನಕ
ಬಂದೆ 5ನೇ ಪ್ರಶ್ನೆ ಸರಿ ಉತ್ತರ ಹೇಳಿದ್ರೆ ಸೆಜ್ಜೋನಿ ಸೇರ್ಕೊಂಡ್ಬಿಟ್ಟು 16 ರೂಪಾಯಿ ಅಕೌಂಟ್ನಾಗ ಫಿಕ್ಸ್. 6ನೇ ತಪ್ಪು ಉತ್ತರ ಹೇಳಿದ್ರು 16 ರೂಪಾಯಿ ಸಿಗ್ತಾವ. ಸರಿ ಉತ್ತರ ಹೇಳಿದ್ರೆ 32 ರೂಪಾಯಿ ಸಿಗ್ತಾವ. ಆಟ ನಿಮ್ಮ ಮೇಲೆ ಬಿಟ್ಟಿದೆ. ಓಕೆ, ಕೇಳೋಣ 5ನೇ ಪ್ರಶ್ನೆ. ಪ್ರಶ್ನೆ ನೋಡೋಕ್ಕಿಂತ ಮೊದಲೇ ಡಿಸೈಡ್ ಮಾಡಿ. ಪ್ರಶ್ನೆ ಓದಿದ ನಂತರ ಆಟ ಹೀಗೆ ಬಿಡ್ತೀನಿ ಅಂದ್ರೆ ಅವಕಾಶ ಇಲ್ಲ. ಹೆಂಗ್ ಮಾಡ್ತೀನಿ? ಈಗ ನೀವು ಮುಂದುವರ್ಸ್ಬೋದು. ಈಗ 8 ರೂಪಾಯಿ ಅಂದ್ರೆ 8 ರೂಪಾಯಿ. ಈಗ ನಿನ್ ಮೇಲೆ ಬಿಟ್ಟು 5ನೇ ಪ್ರಶ್ನೆ ಸರಿ ಉತ್ತರ ಹೇಳಿದರೆ 16 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ. ಆಟ ಇಲ್ಲಿಗೆ ಬಿಟ್ಟರೆ 8 ರೂಪಾಯಿ. ನೀ ಆಟ ಪ್ರಶ್ನೆ ನೋಡ್ತಿದ್ರೆ ನೋಡ್ಬೋದು. ಓಕೆ, ಆಟ ಮುಂದುವರ್ಸೋಣ. ಓಕೆ, ವೇರಿಯೇಷನ್ಗಾಗಿ ಇರ್ತಕ್ಕಂಥ 5ನೇ ಪ್ರಶ್ನೆ. ಇದು ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ ಮೊದಲೇ ಸೇಫ್ ಜೋನ್ ಸೇರಿಕೊಳ್ಳುತ್ತಾನೆ. ಓಕೆ ವೀರೇಶ್, ವೀರೇಶ್ ಇದೆ ಕೈಗೆ ಬಂದು ತುತ್ತು ಬರುತ್ತದೆ, ಅದೇ ಆಸೆ ಇಟ್ಕೋ. ಓಕೆ, ವೇರಿಯೇಷನ್ಗಾಗಿರ್ತಕ್ಕಂಥ 5ನೇ ಪ್ರಶ್ನೆ, ಮೊದಲನೇ ಸೇಫ್ ಜೋನ್ ಸೇರಿಸ್ತಕ್ಕಂಥ ಪ್ರಶ್ನೆ ಬಂದೇ ಬಿಟ್ಟು. ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದನ್ನು ಏನೆಂದು ಕರೆಯುತ್ತಾರೆ? ಸರಕು ಸೇವೆಗಳನ್ನು ಬಯಕೆಯ ತೃಪ್ತಿಗಾಗಿ ಉಪಯೋಗಿಸುವುದನ್ನು ಏನೆಂದು ಕರೆಯುತ್ತಾರೆ? ಕ್ವಶನ್ ಅರ್ಥ ಆಯ್ತಾ? ಆಪ್ಷನ್ಸ್ ನೋಡಂಗೆ. ಓಕೆ, ರೈಟ್. ವೇರಿಯೇಷನ್ಗಾಗಿ ಬರ್ತಕ್ಕಂಥ ಮೊದಲನೇ ಆಪ್ಷನ್ಸ್ ಅನುಭೋಗ, 2ನೇ ಆಪ್ಷನ್ಸ್ ಬೇಡಿಕೆ, 3ನೇ ಆಪ್ಷನ್ಸ್ ಸಹಕಾರ, 4ನೇ ಆಪ್ಷನ್ಸ್ ಪೂರೈಕೆ. ಅನುಭೋಗ, ಬೇಡಿಕೆ, ಸಹಕಾರ, ಪೂರೈಕೆ. ಅನುಭೋಗ ಲಾಕ್ ಮಾಡ್ತೀನಿ. ಸರಿ ಉತ್ತರ ಹೇಳಿದರೆ 16 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣವಿಲ್ಲ. ಮತ್ತೆ ಈ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ ಮೊದಲೇ ಸೇಫ್ ಜೋನ್ ಸೇರ್ಕೊಂಡ್ಬಿಡಿ. ಓಕೆ, ಲಾಕ್ ಮಾಡೋಣ. ಲಾಕ್. ವೀರೇಶ್ ಹೇಳಿರ್ತಕ್ಕಂತ ಉತ್ತರ. ಈಗ ವೀರೇಶನ ಖಾತೆಯಲ್ಲಿ 16 ರೂಪಾಯಿ ಫಿಕ್ಸ್, ಮೊದಲನೇ ಸೇಫ್ ಜೋನ್. ಈ 6ನೇ ಪ್ರಶ್ನೆಯಿಂದ ವೀರೇಶ್ ಪ್ರೇಕ್ಷಕರ ಸಹಾಯವಾಣಿಯನ್ನು 10ನೇ ಪ್ರಶ್ನೆವರೆಗೂ ಬಳಸ್ಕೊಳ್ಬಹುದು. ಹಾಗಾಗಿ ಈಗ 6ನೇ ಪ್ರಶ್ನೆಗೆ ವೀರೇಶ್ ತಪ್ಪು ಉತ್ತರ ಹೇಳಿದ್ರು ಕೂಡ ಅವನ ಖಾತೆಯಲ್ಲಿ 16 ರೂಪಾಯಿ ಇರ್ತಾವೆ. ಹಾಗಾಗಿ ವೀರೇಶಿಗೆ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಯಕ್ರಮದ ವತಿಯಿಂದ 16 ರೂಪಾಯಿ ಚೆಕ್ ಅನ್ನು ಕೊಟ್ಟು, ಜೊತೆಗೆ ಅವನಿಗೆ ಕಂಗ್ರಾಚುಲೇಷನ್, ಮೊದಲನೇ ಸೇಫ್ ಜೋನ್ ಏನಪ್ಪಾ ಅಂತಂದ್ರೆ ಸೇರಿ ಬಹಳ ಸಂತೋಷ. ಈಗ ಈ ಕಾರ್ಯಕ್ರಮದ ಮೊದಲ ಸ್ಪರ್ಧೆಯಾಗಿರ್ತಕ್ಕಂಥ ವೀರೇಶ್ 15 ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳೋದ್ರ ಮೂಲಕ ನಾವು ಮೊದಲೇ ಸೇಫ್ ಜೋನ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ. ಈ ವಿದ್ಯಾರ್ಥಿಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕುಮಾರಿ ಲಕ್ಷ್ಮೀ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ಈ 16 ರೂಪಾಯಿ ಚೆಕ್ ಅನ್ನು ಈ ವಿದ್ಯಾರ್ಥಿಗೆ ವಿತರಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮಕ್ಕಳು ಜೋರ ಖುಷಿ. ಈಗ 16 ರೂಪಾಯಿ ಫಿಕ್ಸ್, ನಿನ್ನ ಅಕೌಂಟ್ ನಲ್ಲಿ 16 ರೂಪಾಯಿ ಇರ್ತಾವ, ಯಾವುದೇ ರೀತಿಯ ಸಂದೇಹವಿಲ್ಲ. 6ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದ್ರು ಕೂಡ 16 ರೂಪಾಯಿ, ಸರಿ ಉತ್ತರ ಹೇಳಿದ್ರೆ 30. ವೀರೇಶ್ ನಿನಗಾಗಿ ಬರ್ತಕ್ಕಂಥ 6ನೇ ಪ್ರಶ್ನೆ ನೋಡೋಣ. ವೀರೇಶನಿಗಾಗಿ ಬರ್ತಕ್ಕಂಥ 6ನೇ ಪ್ರಶ್ನೆ ಈ ರೀತಿ: ಒಂದು ರಾಷ್ಟ್ರದ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ಲಭಿಸುವುದಕ್ಕೆ ಏನೆಂದು ಕರೆಯುವರು? ಆಪ್ಷನ್ಸ್ 1 ತಲಾ ವರಮಾನ, ಆಪ್ಷನ್ಸ್ 2 ರಾಷ್ಟ್ರೀಯ ವರಮಾನ, ಆಪ್ಷನ್ಸ್ 3 ವರಮಾನ, ಆಪ್ಷನ್ಸ್ 4 ಇವು ಯಾವುದೂ ಅಲ್ಲ. ರಾಷ್ಟ್ರೀಯ ವರಮಾನ. ಓಕೆ, ಎಲ್ಲ ಹಾಕೋಣ. ಸರಿ ಉತ್ತರ ಹೇಳಿದರೆ 32 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣವಿಲ್ಲ. ಟೈಮ್ ಬಹಳ. ಓಕೆ, ಶ್ಯೂರ್. ಲಾಕ್ ಮಾಡೋಣ. ಲಾಕ್. ವೀರೇಶ್ ಹೇಳಿರ್ತಕ್ಕಂಥ ಉತ್ತರ ಸರಿಯೋ ತಪ್ಪು ನೋಡೋಣ. ವೆರಿ ಗುಡ್, ಉತ್ತರ ಸರಿಯಾಗಿದೆ. ಈಗ ವೀರೇಶನ ಖಾತೆಯಲ್ಲಿ 32 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ. ಸರಿ ಉತ್ತರ ಹೇಳೋಣ 32 ರೂಪಾಯಿ. ಓಕೆ, ಇಲ್ಲ 16 ರೂಪಾಯಿ ಸಿಗ್ತಾವೆ. 16 ರೂಪಾಯಿ.
ಈ ಮೊದಲೇ ಸೇಬ್ಜನ 5ನೇ ಪ್ರಶ್ನೆ ಸೇರಿತ್ತಲ್ಲ, ಆ ಸೇಬ್ಜನ ಸೇರಿ ಅಮೌಂಟ್ ಅಷ್ಟೇ ಸಿಕ್ತು. ಇಲ್ಲಿಗೆ ಬಿಟ್ಟರೆ 32 ರೂಪಾಯಿ ಸಿಕ್ತು. 7ನೇ ಪ್ರಶ್ನೆ ನೋಡೋಕ್ಕಿಂತ ಮೊದಲು. ಒಂದು ವೇಳೆ 7ನೇ ಪ್ರಶ್ನೆ ನೀ ಸರಿ ಹೇಳಿದ್ರೆ 64 ರೂಪಾಯಿ, ತಪ್ಪು ಹೇಳಿದ್ರೆ 16 ರೂಪಾಯಿ. ನೀ ಯಾವ ಹೆಂಗಂದ. ಓಕೆ, ವೀರೇಶನಿಗಾಗಿ ಬರ್ತಕ್ಕಂಥ 7ನೇ ಪ್ರಶ್ನೆ ಹೀಗಿದೆ: ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನು ಏನೆಂದು ಕರೆಯುತ್ತಾರೆ? ಕ್ವಶನ್ ಅರ್ಥ ಆಯ್ತಾ? ಪರಿಸರ ಒಂದೇದು, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಯಾವುದು ಅಲ್ಲ? ಪರಿಸರ ಮಾಲಿನ್ಯ. ಓಕೆ, ಲಾಕ್ ಮಾಡೋಣ. ಲಾಕ್ ಟೈಮ್ ಭಾಳ ನೀವು ಲಾಕ್ ಮಾಡಿದ್ರೆ ಲಾಕ್ ಮಾಡ್ತೀವಿ. ನೋಡ್ತೇನೆ ಆಪ್ಷನ್ಸ್ ನೋಡ್ತೇವೆ, ನೋಡ್ಬೋದು. ಪ್ರಶ್ನೆ ನೋಡು, ಎರಡು ಆಪ್ಷನ್ಸ್ ಬಹಳ ಸಮೀಪದವ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಅನಪೇಕ್ಷಣೀಯ ಬದಲಾವಣೆಯನ್ನು ಏನೆಂದು ಕರೆಯುತ್ತಾರೆ? ಒಂದನೇದು ಪರಿಸರ, ಎರಡನೇದು ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಯಾವುದು ಅಲ್ಲ? ಓಕೆ, ಲಾಕ್ ಮಾಡೋಣ. ಲಾಕ್. ಈಗ ವೀರೇಶ್ ಹೇಳ್ತಕ್ಕಂಥ ಉತ್ತರ ಸರಿ. ವೆರಿ ಗುಡ್. ಈಗ ವೀರೇಶನ ಖಾತೆಯಲ್ಲಿ 64 ರೂಪಾಯಿ. ಆಟ ಇಲ್ಲಿಗೆ ಬಿಟ್ಟರೆ 64 ರೂಪಾಯಿ. ಆಟ ಮುಂದುವರಿಸಿದರೆ ಮುಂದೆ 8ನೇ ಪ್ರಶ್ನೆಗೆ 80 ರೂಪಾಯಿಗಳು. ಹಾಗಾದ್ರೆ ಹೇಗೇನು ಅನ್ಸ್ಲತ್ತ ವೀರೇಶ್? ಖುಷಿ ಅನ್ಸ್ಲತ್ತ, ಬಹಳ ಸಂತೋಷ. ನೀ ಇದು ಹೆಲ್ಪ್ ಲೈನ್ ಅನ್ನು ಬಳಸ್ಕೊಳ್ಬೋದು. ನಾ ಹೆಲ್ಪ್ ಲೈನ್ ಹಂಗೆ ಇಟ್ಟಿದ್ದೀನಿ, ಯಾವಾಗ ಬೇಕೂ ಕೂಡ ಬಳಸ್ಕೋಬೋದು. ನಾ 8ನೇ ಪ್ರಶ್ನೆ 9 10 3 ಪ್ರಶ್ನೆ ಅದಾವ. ಓಕೆ, ಈಗೇನು ಮಾಡ್ತೀವಿ? ಆಟ ಮುಂದುವರಿಸಿದರೆ 80 ರೂಪಾಯಿ, ಇಲ್ಲಿಗೆ ಬಿಟ್ಟರೆ 64 ರೂಪಾಯಿ. ಆ ನಂತರ ನಿನ್ನ ಮೇಲೆ ಬಿಟ್ಟಿದ್ರು, ನೀ ಡಿಸೈಡ್ ಮಾಡ್ಬೇಕಷ್ಟೇ. ಮುಂದುವರಿಸಿ ಆತ್ಮವಿಶ್ವಾಸದಿಂದ ಹೇಳತ್ತೇನು, ಸುಮ್ಮನೆ ಬೇಕು ಬೇಡ ಅಂತ ಹೇಳ್ತೀವಿ. ಓಕೆ, ಮಳೆಯ ನೀರಿನ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಮೊದಲಾದ ಆಮ್ಲಗಳು ಹೆಚ್ಚಾಗಿರುವುದನ್ನೇ ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಆಮ್ಲಮಳೆ, ಆಪ್ಷನ್ಸ್ 2 ಲೇಕ್ ಕಿಲ್ಲರ್, ಆಪ್ಷನ್ಸ್ 3 ಕಪ್ಪು ತ್ರಿಕೋಣ, ಆಪ್ಷನ್ಸ್ 4 ಯಾವುದು ಅಲ್ಲ? ಆಮ್ಲಮಳೆ, ಲೇಕ್ ಕಿಲ್ಲರ್, ಕಪ್ಪು ತ್ರಿಕೋಣ. ಸರಿ ಉತ್ತರ ಹೇಳಿದರೆ 80 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ 16 ರೂಪಾಯಿ. ಆಮ್ಲಮಳೆ. ಲಾಕ್ ಮಾಡೋಣ. ಓಕೆ, ಆಮ್ಲಮಳೆ. ಈಗ ವೀರೇಶನ ಖಾತೆಯಲ್ಲಿ 80 ರೂಪಾಯಿ. ಶತಪತಿ ಆಗಲು ಕೇವಲ 2 ಮೆಟ್ಟಿಲುಗಳು. ಈಗ ನೀವು ಮುಂದಿನ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ 90 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ 16 ರೂಪಾಯಿ. ಆಟ ಮುಂದುವರಿಸ್ತೀವಿ, ಇಲ್ಲಿಗೆ ಬಿಟ್ಟು ವಿಷಯ. ಸರಿ ಉತ್ತರ ಹೇಳಿದರೆ 90 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ 16 ರೂಪಾಯಿ. ಇನ್ನೊಂದು ಪ್ರೇಕ್ಷಕರ ಸಹಾಯವಾಣಿಯನ್ನು ಬಳಸ್ಕೋಬಹುದು. ನೀವು ಡಿಸೈಡ್ ಮಾಡಬೇಕಷ್ಟೇ. ಓಕೆ, ಇಲ್ಲಿಗೆ ಬಿಡಿಸಿ. ಇನ್ನೊಂದು ಹೆಲ್ಪ್ ಲೈನ್ ಅವಲ್ಲ, ಪ್ರೇಕ್ಷಕರ ಸಹಾಯವಾಣಿಯನ್ನು ಬಳಸ್ಕೋಬಹುದು. ಇಲ್ಲಿಗೆ ಬಿಡ್ತಿ ಜೊಕ್ಕಶೇಡವ್ರಿ ಇಲ್ಲ, ಇನ್ನೂ ಕೂಡ ಒಂದು ಪ್ರೇಕ್ಷಕರ ಸಹಾಯವಾಣಿ ಇತ್ತು. ಶತಪತಿ ಆಗ್ಬೇಕಂತ ಅದಕ್ಕಿನ ಎದೆ ಹೆಜ್ಜೆ. ಎಲ್ಲರೂ ಶತಪತಿ ಆಗಕ್ಕೆ ಸಾಧ್ಯ ಆಗುವುದಿಲ್ಲ. ಶತಪತಿ ಆಗಕ್ಕೆ ಎಲ್ಲರೂ ಸಾಧ್ಯ ಇಲ್ಲ. ಓಕೆ, ಇಲ್ಲಿಗೆ ಮುಗಿಸ್ತೀನಿ. ಲಾಸ್ಟ್ ಫೈನಲ್ ಹೇಳ್ಬಿಡು. ಇಲ್ಲಿಗೆ ಮುಗಿಸ್ತಂದ್ರೆ ಇಲ್ಲಿಗೆ ಮುಗಿಸ್ತೀನಿ ಸರ್, ಇಲ್ಲ ಆಡ್ತಿದ್ರೆ ಆಡ್ಬೋದು. ವೆರಿ ಗುಡ್. ಈಗ ವೆರಿ ಗುಡ್. ವೀರೇಶಿಗೆ ಏನಪ್ಪಾ ಅಂತಂದ್ರೆ ಅವನಿಗೆ 80 ರೂಪಾಯಿ ಸಿಕ್ಕವನಿಗೆ 8 ಪ್ರಶ್ನೆಗೆ ಸರಿ ಉತ್ತರ ಹೇಳೋದ್ರ ಮೂಲಕ 80 ರೂಪಾಯಿ ಪಡ್ಕೊಂಡ. ಅವನಿಗೆ ಇಲ್ಲಿಗೆ ಆಟ ಸಾಕಂತ. ಇನ್ನೂ ಕೂಡ ಒಂದು ಪ್ರೇಕ್ಷಕರ ಒಂದು ಸಹಾಯವಾಣಿ ಇತ್ತು. ಆನಂತರ ಇನ್ನೂ 2 ಶತಪತಿ ಆಗಲು, ಈ ಶಾಲೆಯ ಮೊದಲ ವಿದ್ಯಾರ್ಥಿ ಶತಪತಿ ಆಗಲು ಇನ್ನೂ ಕೂಡ 2 ಹೆಜ್ಜೆಗಳಿತ್ತು. ಆದರೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ಅವನಿಗೆ ಆಟ ಇಲ್ಲಿಗೆ ಸಾಕಂತ. ಈಗ ನಮ್ಮ ಕಾರ್ಯಕ್ರಮ ವತಿಯಿಂದ ಅವನಿಗೆ
80 ರೂಪಾಯಿಯನ್ನು ಕೊಡ್ತೇವೆ. ಜೋರ ಚಪ್ಪಾಳೆ ಬರಲಿ. ಈಗ ಇಲ್ಲಿಯವರೆಗೂ ಉತ್ತಮವಾಗಿ ಆಟ ಆಡಿ 80 ರೂಪಾಯಿ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ವೀರೇಶ್, ಆ ವಿದ್ಯಾರ್ಥಿಗೆ ಏನಪ್ಪಾ ಅಂದ್ರೆ 80 ರೂಪಾಯಿ ಚೆಕ್ ಅನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಕುಮಾರಿ ಲಕ್ಷ್ಮಿ ಮೇಡಮ್ ಅವರು ಕಾರ್ಯಕ್ರಮದ ಒಂದು ಮುಖ್ಯ ಅತಿಥಿಗಳಾರ. ಅವರೇ ಬಂದು 80 ರೂಪಾಯಿ ಚೆಕ್ ಅನ್ನು ಆ ವಿದ್ಯಾರ್ಥಿಗೆ ಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಜೋರಾದ ಚಪ್ಪಾಳೆ. ಜೋರ ಚಪ್ಪಾಳೆ ಬರಲಿ. ಓಕೆ ಮೇಡಮ್, ವೆರಿ ಗುಡ್, ಕಂಗ್ರಾಚುಲೇಷನ್. ಓಕೆ ಮಕ್ಕಳೇ, ಈಗಾಗಲೇ ಪ್ರಥಮ ಸ್ಪರ್ಧಿ ವೀರೇಶ್ ವೇದಿಕೆ ಮೇಲೆ ಬಂದು 8 ಪ್ರಶ್ನೆಗೆ ಸರಿ ಉತ್ತರ ಹೇಳುವುದರ ಮೂಲಕ 80 ರೂಪಾಯಿಯನ್ನು ಈ ಕಾರ್ಯಕ್ರಮ ವತಿಯಿಂದ ಗೆದ್ದುಕೊಂಡು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ ಕೋನ್ಮನೆಗ ಶತಪಥಿ ಕಾರ್ಯಕ್ರಮಕ್ಕೆ ಆಟ ಆಡಲು 2ನೇ ಸ್ಪರ್ಧಿಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಮೊಹಮ್ಮದ್ ಅಲಿ. ವೆರಿ ಗುಡ್. ಓಕೆ ಮೊಹಮ್ಮದ್ ಅಲಿ, ಏನು ಅನಿಸ್ತದೆ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದು? ಜೋರ್ ಮಾತ್ರ. ವೆರಿ ಗುಡ್. ಈಗಾಗಲೇ ನಿಮ್ಮ ಆತ್ಮೀಯ ಗೆಳೆಯ ಇನ್ನ 2 ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳಿದರೆ ಕಾರ್ಯಕ್ರಮದ ಮೊದಲ ಶತಪಥಿ ಆಗ್ತಿದ್ದ. ಬಟ್ ಅವರಿಗೆ 8 ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳಿ 80 ರೂಪಾಯಿಗಳನ್ನು ಗಳಿಸಿದನು. ಓಕೆ, ನೀ ಇಲ್ಲಿವರೆಗೆ ಹೋಗ್ತೀನಿ ಅಂತ ಅನಿಸ್ತದ? ಜೋರಾಗಿ ಶತಪಥಿ ಹೋಗ್ತೀನಿ. ಓಕೆ, ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತದ. ಓಕೆ, 1 ಪ್ರಶ್ನೆಗೆ 1 ರೂಪಾಯಿ. ಹೇಗೆ ಪ್ರಶ್ನೆ ನೀ ಹೆಚ್ಚಿಗೆ ಹೇಳ್ಕೊತ ಹೋಗ್ತಿ ಹಂಗೆಲ್ಲ ಅಮೌಂಟ್ ಏನಾಗ್ತದ ಡಬಲ್ ಹಾಕೋತ ಹೋಗ್ತದ. 1 ಪ್ರಶ್ನೆಗೆ ಸರಿ ಉತ್ತರ ಹೇಳಲು 60 ಸೆಕೆಂಡ್. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಮೊಹಮ್ಮದ್ ಅಲಿಗೆ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ಹುಣ್ಣಿಮೆಯ ದಿನಗಳಲ್ಲಿ ಕಂಡು ಬರುವ ಉಬ್ಬರಗಳು ಯಾವುದು? ಕ್ವಶನ್ ಅರ್ಥ ಆಯ್ತಾ? ಈಗ ಒಂದನೇದು ಗರಿಷ್ಠ ಉಬ್ಬರ, ಕನಿಷ್ಠ ಉಬ್ಬರ, ಸಮತೋಲನ ಉಬ್ಬರ ಯಾವುದು ಅಲ್ಲ. ಆಪ್ಷನ್ಸ್ ಯಾವ್ದು ಕಾಣೋದಲ್ಲ. ಎ ಬಿ ಸಿ ಡಿ ಅಥವಾ 1 2 3 4. ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಸಮತೋಲನ ಉಬ್ಬರ ಶೋರ ಲಾಕ್ ಮಾಡೋಣ. ಓಕೆ, ಲಾಕ್ ಮಾಡೋಣ. ಸಮತೋಲನ ಉಬ್ಬರ ಎಂತಕ್ಕಂಥ ಸರಿ ತಪ್ಪ ನೋಡೋಣ. ಸಮತೋಲನ ಉತ್ತರ ಎಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿ ಉತ್ತರ ಗರಿಷ್ಠ ಉಬ್ಬರ. ವೆರಿ ಗುಡ್. ಇಲ್ಲಿಯವರೆಗೂ ವೇದಿಕೆ ಮೇಲೆ ಬಂದು ಉತ್ತಮವಾಗಿರ್ತಕ್ಕಂಥ ಆಟ ಆಡಿರ್ತಕ್ಕಂಥ ಮೊಹಮ್ಮದ್ ಅಲಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಶಬಾಷ್. ಈಗ ಗೋಲ್ಮನೆಗ ಶತಪಥಿ ಕಾರ್ಯಕ್ರಮಕ್ಕಾಗಿ ನಡೆದಿರ್ತಕ್ಕಂಥ ಅರ್ಹತಾ ಸುತ್ತಿನಲ್ಲಿ 3ನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಸ್ನೇಹ. ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ. ನಮಸ್ಕಾರಗಳು, ನನ್ನ ಹೆಸರು ಸ್ನೇಹ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್. ಬಾ ಸ್ನೇಹ, ಪ್ಲೀಸ್ ಸ್ನೇಹ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿದ್ದು ಏನು ಅನಿಸ್ತಮ್ಮ? ವೆರಿ ಗುಡ್, ಖುಷಿ ಅನಿಸ್ತು. ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅನಿಸ್ತದ? ಜೋರಾಗಿ ಹೇಳ್ಬೇಕಾ? ಎಷ್ಟನೇ ಪ್ರಶ್ನೆವರೆಗೂ? ಈಗಾಗಲೇ ನಿನ್ನ ಆತ್ಮೀಯ ಗೆಳೆಯರು ಒಬ್ಬ 80 ರೂಪಾಯಿ ತಗೊಂಡು ಹೋಗ, ಇನ್ನೊಬ್ಬ ಯಾವುದೇ ರೀತಿ ಹಣ ತಗೊಂಡು ಹೋಗಿಲ್ಲ. ಬಟ್ ನೀ 10ನೇ ಪ್ರಶ್ನೆ ಹೋಗ್ತೀನಿ. ದಿನಾಲು ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ಆದ ನಂತರ ದಿನಾಲು ಮನೆಗೆ ಎಷ್ಟು ಗಂಟೆ ಸ್ಟಡಿ ಮಾಡಿದ ಮನೆ? ದಿನಾಲು 9 ಗಂಟೆ ಸ್ಟಡಿ ಮಾಡ. ಶಬಾಷ್, ವೆರಿ ಗುಡ್, ಒಳ್ಳೆಯ ಪ್ರಯತ್ನ. ಈ ಕಾರ್ಯಕ್ರಮದಲ್ಲಿ ಶತಪಥಿ ಇಲ್ಲಿವರೆಗೂ ಯಾರೂ ಶತಪಥಿ ಆಗಿಲ್ಲ. ಬಟ್ ಈ ಶತಪಥಿ ಆದ್ಮೇಲೆ ಅಂತ ಅನಿಸ್ತದ. ಓಕೆ, ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ. 1 ಪ್ರಶ್ನೆಗೆ 1 ರೂಪಾಯಿ. ಪ್ರಶ್ನೆ ಹೆಂಗೆ ಹೋಗ್ತದ ಮೇಲೆ ಹಂಗೆ ಡಬಲ್ ಹಾಕೋತ ಹೋಗ್ತಾವ ಅಂತ. 5ನೇ ಪ್ರಶ್ನೆಗೆ ಸೇರ್ಜು. 5ನೇ ಪ್ರಶ್ನೆ ನಂತರ 1 ಸಹಾಯವಾಣಿ ಸಿಗ್ತದೆ. ಓಕೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ಸ್ನೇಹಿಗಳಿಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶಗಳ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ನೋಡ್ತಮ್ಮ. ರೈಟ್.
ಮೊದಲನೇ ಆಯ್ಕೆ ಉಷ್ಣಾಂಶ, ಎರಡನೇ ಆಯ್ಕೆ ಖಂಡಾವಣ ಪ್ರದೇಶ, ಮೂರನೇದು ಲವಣತೆ, ನಾಲ್ಕನೇದು ಯಾವುದು ಅಲ್ಲ. ಏನ್ ಅನ್ಸದ್ ಹೇಳ್ತಮ್ಮ, ಜೋರಾಗಿ ಹೇಳಬೇಕು. ಆಪ್ಷನ್ ಉಷ್ಣಾಂಶ, ಖಂಡಾವಣ ಪ್ರದೇಶ, ಲವಣತೆ, ಯಾವುದು ಅಲ್ಲ. ಶೋರ ನಾ ಟೈಮ್ ಇನ್ನ 30 ಸೆಕೆಂಡ್. ಜೋರಾಗಿ ಹೇಳಮ್ಮ. ಲವಣತೆ ಲಾಕ್ ಮಾಡೋಣ. ಸರಿ ಉತ್ತರ ಹೇಳಿದರೆ 1 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ. ಲಾಕ್ ಮಾಡೋಣ, ಲಾಕ್ ಮಾಡೋಣ, ಲಾಕ್ ಮಾಡೋಣ, ಲಾಕ್. ಹಾಗಾದರೆ ಸ್ನೇಹ ಹೇಳಿರ್ತಕ್ಕಂಥ ಉತ್ತರ ಸರಿಯೋ ತಪ್ಪು ನೋಡೋಣ. ಸರಿಯಾದ ಉತ್ತರ ಲವಣತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ಸ್ನೇಹಳ ಖಾತೆಯಲ್ಲಿ 1 ರೂಪಾಯಿ. ನೀ ಇಲ್ಲಿಗೆ ಆಟ ಬಿಟ್ಟಿ ಅಂದ್ರೆ 1 ರೂಪಾಯಿ ಕೊಡ್ತೀವಿ. ಆಟ ಮುಂದುವರಿಸ್ಬೋದು, ನಿನ್ ಬಿಟ್ಟ ಚಾಯ್ಸ್. ಜೋರಾಗಿ ಹೇಳಬೇಕು. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಸ್ನೇಹಳಿಗಾಗಿ ಬರ್ತಕ್ಕಂಥ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಏನೆಂದು ಕರೆಯುತ್ತಾರೆ? ಕ್ವಶನ್ ಅರ್ಥ ಆಯ್ತಾ? ಸಾಗರದ ಪ್ರವಾಹ, ಇಳಿಜಾರು, ಲೇಯರ್ಸ್, ಯಾವುದು ಅಲ್ಲ. ಸಾಗರದ ಪ್ರವಾಹ. ಓಕೆ, ಲಾಕ್ ಮಾಡೋಣ, ಲಾಕ್ ಮಾಡೋಣ. ಕೊನೆಯದಾಗಿ ಕೇಳ್ತೀನಿ, ಲಾಕ್ ಮಾಡೋಣ. ಓಕೆ, ಲಾಕ್. ಸ್ನೇಹ ಹೇಳಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ಸಾಗರದ ಪ್ರವಾಹ ಸರಿಯಾದ ಉತ್ತರ. ವೆರಿ ಗುಡ್. ಈಗ ಸ್ನೇಹಳ ಖಾತೆಯಲ್ಲಿ 2 ರೂಪಾಯಿ. ಸರಿಯಾದ ಉತ್ತರ ಹೇಳಿ ಸಲುವಾಗಿ 2 ರೂಪಾಯಿಗಳು. ಓಕೆ, ಈಗ ಏನು ಅನಿಸ್ತಮ್ಮ ನಿಮಗೆ? ನಿನ್ನ ಖಾತೆಯಲ್ಲಿ ಎಷ್ಟು ರೂಪಾಯಿ ಇದಾವೆ? ಓಕೆ, ರೈಟ್. ಇಲ್ಲಿಗೆ ನೀ ಆಟ ಬಿಟ್ಟಿ ಅಂದ್ರೆ 2 ರೂಪಾಯಿ ಕೊಡ್ತೇವೆ. ಇಲ್ಲ ಆಟ ಮುಂದುವರಿಸ್ಬೋದು. ಒಂದು ವೇಳೆ ತಪ್ಪು ಉತ್ತರ ಹೇಳಿದ್ರೆ ಹಣ ಸಿಗುವುದಿಲ್ಲ. ಈಗ ಏನ್ ಮಾಡ್ತೇವೆ ಮನಿ? ನಿನ್ ಬಿಟ್ಟ ವಿಷಯ ಕಂಟಿನ್ಯೂ ಮಾಡ್ತೀವಿ. ಓಕೆ, ಮೂರನೇ ಪ್ರಶ್ನೆ ನೋಡೋಣ. ಸ್ನೇಹಳಿಗಾಗಿ ಬರ್ತಕ್ಕಂಥ ಮೂರನೇ ಪ್ರಶ್ನೆ, ಭೂಸಂಧಿಗೆ ಇರುವ ಇನ್ನೊಂದು ಹೆಸರೇನು? ಭೂಸಂಧಿಗೆ ಇರುವ ಇನ್ನೊಂದು ಹೆಸರೇನು? ಕ್ವಶನ್ ಅರ್ಥ ಆಯ್ತಮ್ಮ? ಕೊಲ್ಲಿ, ಕಾರಿ, ಭೂಕಂಠ, ಯಾವುದು ಅಲ್ಲ. ಭೂಸಂಧಿಗೆ ಇರುವ ಹೆಸರು ಕೊಲ್ಲಿ, ಕಾರಿ, ಭೂಕಂಠ, ಯಾವುದು ಅಲ್ಲ. ಓಕೆ, ಲಾಕ್ ಮಾಡೋಣ. ಸರಿ ಉತ್ತರ ಹೇಳಿದರೆ 4 ರೂಪಾಯಿ. ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇರುವುದಿಲ್ಲ. ಓಕೆ, ಕೊಲ್ಲಿ ಲಾಕ್ ಮಾಡೋಣ, ಲಾಕ್ ಮಾಡೋಣ, ಲಾಕ್ ಮಾಡೋಣ, ಲಾಕ್. ಕೊಲ್ಲಿ ಅಂತಕ್ಕಂಥದ್ದು ಸರಿ ಉತ್ತರ ಅಲ್ಲ. ಸರಿಯಾಗಿರ್ತಕ್ಕಂಥ ಉತ್ತರ ಭೂಕಂಠ. ನೀನು ಸರಿ ಉತ್ತರ ಹೇಳಿದರೆ ನಿನಗೆ 4 ರೂಪಾಯಿ ಸಿಕ್ತು. ಹಾಗಾದ್ರೆ ತಪ್ಪು ಉತ್ತರ ಹೇಳಿರುವುದರಿಂದ ಆಟದ ನಿಯಮದ ಪ್ರಕಾರ ನಿನಗೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಇಲ್ಲಿವರೆಗೂ ಆಟದಲ್ಲಿ ಉತ್ತಮವಾಗಿ ಆಟ ಆಡಿರ್ತಕ್ಕಂಥ ಸ್ನೇಹಳಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಈಗ 4ನೇ ಸ್ಪರ್ಧೆಯಾಗಿ ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ನಿಖಿತಾ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರ, ನನ್ನ ಹೆಸರು ನಿಖಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ, ಪ್ಲೀಸ್ ನಿಖಿತಾ. ಓಕೆ ನಿಖಿತಾ, ಏನು ಅನಿಸ್ತೆ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು? ಜೋರಾಗಿ ಖುಷಿ ಅನಿಸ್ತಾರೆ, ಒಂದು ಕಡೆ ತಾತ್ಪರ್ಯ ಎಷ್ಟು ಗಂಟೆ ಓದಿದಮ್ಮ ಇದು ಈ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದು? ಎಷ್ಟನೇ ಪ್ರಶ್ನೆಯವರೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ? ಈಗಾಗಲೇ ನನ್ನ ಗೆಳೆಯರು ಗೆಳತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಒಬ್ಬ ವಿದ್ಯಾರ್ಥಿ ಆಟ ಬಿಟ್ಟು 80 ರೂಪಾಯಿ ಗಳಿಸಿದ. ಇನ್ನು 2 ವಿದ್ಯಾರ್ಥಿಗಳು ತಪ್ಪು ಉತ್ತರ ಹೇಳಿ ಯಾವುದೇ ರೀತಿ ಹಣವನ್ನು ಗಳಿಸಿಲ್ಲ. ಈಗ ನಿನ್ನ ಸ್ಟೆಪ್ ಏನು? ಆಟ ಮುಂದುವರಿಸ್ತಾರೆ. ಓಕೆ, ಆಟದ ನಿಯಮಗಳು ಎಲ್ಲ ಗೊತ್ತದವ? ಆಟದ ನಿಯಮಗಳು ಎಲ್ಲ ಗೊತ್ತದವ? ಒಂದು ಪ್ರಶ್ನೆಗೆ 1 ರೂಪಾಯಿದಿಂದ ಸ್ಟಾರ್ಟ್ ಆಗಿ ಹಣ ಡಬಲ್ ಹಾಕೋತ ಹೋಗ್ತದ. ಒಂದು ಪ್ರಶ್ನೆಗೆ ಸರಿ ಉತ್ತರ ಹೇಳಲು 60 ಸೆಕೆಂಡ್ಗಳು. ಓಕೆ, ಆಟ ಸ್ಟಾರ್ಟ್ ಮಾಡೋಣ. ನಿಖಿತಳಿಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಮ್ಮ. ಸಾಮಾನ್ಯ ಶಕೆ ಪೂರ್ವ 3000 ಸುಮಾರಿಗೆ ನೇಗಿಲ್ ಸಂಶೋಧನೆಯೊಂದಿಗೆ ಯಾವ ಕ್ರಾಂತಿ ಆರಂಭವಾಯಿತು?
ಅಷ್ಟ ಅರ್ಥ ಆಯ್ತಮ್ಮ. ಆಪ್ಷನ್ಸ್ ನೋಡಮ್ಮ. ಆಪ್ಷನ್ಸ್ ಮೊದಲೇ ಹಸಿರು ಕ್ರಾಂತಿ, ಕೃಷಿ ಕ್ರಾಂತಿ, ಕೈಗಾರಿಕೆ ಕ್ರಾಂತಿ ಯಾವುದು ಅಲ್ಲ? ಹಸಿರು ಕ್ರಾಂತಿ, ಕೃಷಿ ಕ್ರಾಂತಿ, ಕೈಗಾರಿಕೆ ಕ್ರಾಂತಿ ಯಾವುದು ಅಲ್ಲ? ನಾಲ್ಕನೇ ಆಪ್ಷನ್ಸ್ ಯಾವುದು? ಕೃಷಿ ಕ್ರಾಂತಿ. ಓಕೆ, ಲಾಕ್ ಮಾಡತ್ತಿ. ಓಕೆ, ಲಾಕ್. ಕೃಷಿ ಕ್ರಾಂತಿ ಅಂತ ಸರಿಯಾದ ಉತ್ತರ. ವೆರಿ ಗುಡ್. ಈಗ ನಿಖಿತಾ ಖಾತೆಯಲ್ಲಿ 1 ರೂಪಾಯಿ. ಸರಿ ಉತ್ತರ ಹೇಳಿದ ನಿಖಿತಾ ನಿಮ್ಮ ಖಾತೆಯಲ್ಲಿ 1 ರೂಪಾಯಿ. ಆಟ ಇಲ್ಲಿಗೆ ಬಿಡ್ತಂದ್ರೆ ಬಿಡಬಹುದು, 1 ರೂಪಾಯಿ ಕೊಡ್ತೀನಿ. ಇಲ್ಲ ಆಟ ಮುಂದುವರಿಸ್ತಂದ್ರೆ ಮುಂದುವರಿಸ್ಬೋದು. ಓಕೆ, ಪ್ರಶ್ನೆ ನೋಡೋಣ. ಎರಡನೇದು ನಿಖಿತಳಿಗಾಗಿ ಬರ್ತಕ್ಕಂತ 2ನೇ ಪ್ರಶ್ನೆ. ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡಾಗಿ ಸಾಕುವ ಸಮಾಜ ಯಾವುದು? ಆಪ್ಷನ್ಸ್ 1 ಕೃಷಿ ಸಮಾಜ, ಆಪ್ಷನ್ಸ್ 2 ಕೈಗಾರಿಕಾ ಸಮಾಜ, ಆಪ್ಷನ್ಸ್ 3 ಬೇಟೆಯಾಡುವ ಸಮಾಜ, ಆಪ್ಷನ್ಸ್ 4 ಪಶುಪಾಲನಾ ಸಮಾಜ. ಹಿಂಡಾಗಿ ತಮ್ಮ ಬದುಕಿಗಾಗಿ ಹಿಂಡಾಗಿ ಪ್ರಾಣಿಗಳನ್ನು ಸಾಕುವ ಸಮಾಜಕ್ಕೆ ಏನೆಂದು ಕರೆಯುತ್ತಾರೆ? ಅವರ ಜೀವನಾಧಾರಕ್ಕೆ ಪೂರಕವಾಗಿ ಪಶುಗಳನ್ನು ಹಿಂಡಾಗಿ ಸಾಕುವ ಸಮಾಜಕ್ಕೆ ಏನಂತ ಹೇಳ್ತಾರ ಅಂತ. ಸರಿ ಉತ್ತರ ಹೇಳಿದರೆ 2 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಏನು? ಕೃಷಿ ಸಮಾಜ, ಕೈಗಾರಿಕಾ ಸಮಾಜ, ಬೇಟೆಯಾಡುವ ಸಮಾಜ, ಪಶುಪಾಲನಾ ಸಮಾಜ. ಯಾವ್ದು ಲಾಕ್ ಮಾಡಂತೆ ಲಾಕ್ ಮಾಡ್ತೀವಿ. ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಇನ್ನು 30 ಸೆಕೆಂಡ್. ಪಶುಪಾಲನೆ ಸಮಾಜ ಅಕ್ಕ ನೋಡೋಂಗಿಲ್ಲ, ಕಡೆ ನೋಡಬೇಕು. ಯಾವುದು? ಓಕೆ, ಪಶುಪಾಲನಾ ಸಮಾಜ ನೋಡೋಣ. ಪಶುಪಾಲನಾ ಸಮಾಜ ಸರಿಯಾಗಿರ್ತಕ್ಕಂಥ ಉತ್ತರ. ವೆರಿ ಗುಡ್. ಈಗ ನಿಖಿತಾ ಖಾತೆಯಲ್ಲಿ 2 ರೂಪಾಯಿ. ಈಗ ನಿಖಿತಾ ನಿಮ್ಮ ಖಾತೆಯಲ್ಲಿ 2 ರೂಪಾಯಿ. ಇಲ್ಲಿಗೆ ಆಟ ಬಿಡ್ತೀವಿ ಅಂತಂದ್ರೆ 2 ರೂಪಾಯಿ ಕೊಡ್ತೇವೆ. ಇಲ್ಲ ಸರ್ ಆಟ ಮುಂದುವರಿಸ್ತೀನಿ ಅಂದ್ರೆ 3ನೇ ಪ್ರಶ್ನೆಗೆ 4 ರೂಪಾಯಿ. ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ. ಸರಿ ಉತ್ತರ ಹೇಳಿದರೆ 4 ರೂಪಾಯಿ. ಹೆಂಗ್ ಮಾಡ್ತಿ? ಓಕೆ, ನಿಖಿತಾ ನಿನಗಾಗಿ ಬರ್ತಕ್ಕಂತ 3ನೇ ಪ್ರಶ್ನೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯು ಜಾರಿಯಾದ ವರ್ಷ ಯಾವುದು? ಆಪ್ಷನ್ಸ್ 1983, 1986, 1989, 1993. 1993. ಶೋರ ಗ್ಯಾರಂಟಿ. ಲಾಕ್ ಕೊಡೋಣ. ನೋಡಿ ನಿಖಿತಾ, ತಪ್ಪು ಉತ್ತರ ಹೇಳಿದರೆ ಹಣ ಇಲ್ಲ, ಸರಿ ಉತ್ತರ ಹೇಳಿದರೆ 4 ರೂಪಾಯಿ. ಲಾಕ್ ಕೊಡೋಣ. ಲಾಕ್. ನಿಖಿತಾ ಹೇಳಿರ್ತಕ್ಕಂಥ ಉತ್ತರ ಸರಿ ತಪ್ಪು ನೋಡೋಣ. 1993. ವೆರಿ ಗುಡ್. ಈಗ ನಿಖಿತಾ ಖಾತೆಯಲ್ಲಿ 4 ರೂಪಾಯಿ. ಇಲ್ಲಿಗೆ ಆಟ ಬಿಟ್ಟು 4 ರೂಪಾಯಿ ಕೊಡ್ತೇವೆ. ಮುಂದಿನ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿಯ ಹಣ ಸಿಗುತ್ತೆ. ಏನ್ ಅನಿಸ್ತು ನಿಖಿತಾ? ಜೋರಾಗಿ ಮಾತಾಡೋಣ. ಈಗ ಹೆಂಗ್ ಖುಷಿ ಆಗಬೇಕಮ್ಮ? ಓ ವೆರಿ ಗುಡ್. ಓದಿದ್ದೆಲ್ಲ ಉಪಯೋಗ ಆಯ್ತಂದ್ರೆ ನಿಖಿತಾ ಖುಷಿ ಆಗುತ್ತೆ. ಒಂದು ವೇಳೆ 4 ರೂಪಾಯಿ ತಗೊಂಡು ಏನ್ ಮಾಡ್ತೇನೆ? ಇಲ್ಲಿಗೆ 4 ರೂಪಾಯಿ ಸಿಕ್ಕು. ಶಬಾಷ್, ಜೋರ ಚಪ್ಪಾಳೆ ಬರಲಿ. ಪೂರ್ಣವಾಗಿರ್ತಾರೆ. ವೆರಿ ಗುಡ್. ಓಕೆ ನಿಖಿತಾ, ಈಗ ಮುಂದಿನ ಪ್ರಶ್ನೆ ನೋಡೋಣ. ನಿಖಿತಳಿಗಾಗಿ ಬರ್ತಕ್ಕಂಥ 4ನೇ ಪ್ರಶ್ನೆ. ಸರಿ ಉತ್ತರ ಹೇಳಿದ್ರೆ 8 ರೂಪಾಯಿ, ತಪ್ಪು ಉತ್ತರ ಹೇಳಿದ್ರೆ ಯಾವುದೇ ರೀತಿ ಹಣ. ಗ್ರಾಮದ ಎಲ್ಲಾ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮ ಮಂಡಳಿಯನ್ನು ಏನೆಂದು ಕರೆಯುತ್ತಾರೆ? ಗ್ರಾಮದ ಎಲ್ಲಾ ಮತದಾರರು ಪಾಲ್ಗೊಳ್ಳಬಹುದಾದ ಗ್ರಾಮ ಮಂಡಳಿಯನ್ನು ಏನೆಂದು ಕರೆಯುತ್ತಾರೆ? ಪಂಚಾಯಿತಿ, ಗ್ರಾಮ ಸಭೆ, ತಾಲೂಕು ಸಭೆ, ಜಿಲ್ಲಾ ಸಭೆ. ಗ್ರಾಮದ ಎಲ್ಲಾ ಜನರು ಪಾಲ್ಗೊಳ್ಳತಕ್ಕಂಥ ಸಭೆಗೆ ಶೋರ. ಸರಿ ಉತ್ತರ ಹೇಳಿದರೆ 8 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಇಲ್ಲ. ಓಕೆ, ಯಾವುದು? ಲಾಕ್ ಮಾಡೋಣ. ಓಕೆ, ಲಾಕ್ ಮಾಡೋಣ. ಲಾಕ್.
ಗ್ರಾಮ ಸಭೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ಲಿಖಿತಳ ಖಾತೆಯಲ್ಲಿ 8 ರೂಪಾಯಿ. ಇನ್ನು ಮುಂದೆ 5ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ 16 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಏನ್ ಮಾಡ್ತೇವೆ ಈಗ? ಕಂಟಿನ್ಯೂ ಮಾಡ್ತೀವಿ. ಏನ್ ಅನಿಸ್ತು ಲಿಖಿತ, ನಿನ್ನ ಖಾತೆಗೆ 8 ರೂಪಾಯಿ ಬಂದು ಖುಷಿ ಅನಿಸ್ತು. ಈಗ ಹಣ ಡಬಲ್ ಹಾಕೋತಾನೆ ಹೋಗ್ತಾ ಇರ್ತದೆ, ಈಗ ಖುಷಿ ಅನಿಸ್ತದೆ. ಓಕೆ, ಆಟ ಇಲ್ಲಿಗೆ ಮಾಡ್ತೀವಿ. ಜೋರಾಗಿ ಹೇಳಿ, ಏನು? ವೆರಿ ಗುಡ್. ರೊಕ್ಕಕ್ಕಿಂತ ಕೀರ್ತಿ, ಶತಪತಿ ಆಗ್ಬೇಕನ್ನೋದು ಈ ಲಿಖಿತನ ಒಂದು ಉದ್ದೇಶ. ನೋಡೋಣ, ಶತಪತಿ ಆಗತ್ತೆ ನಾವು ಕೂಡ ದೇವರಲ್ಲಿ ಬೇಡ್ಕೊಳ್ತೇವೆ. ಶತಪತಿ ಆಗು ಬಹಳ ಸಂತೋಷ ಅಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ರೆ ಮೊದಲನೇ ಸೇಫ್ ಜೋನ್ ಸೇರ್ತಿ 16 ರೂಪಾಯಿ ಫಿಕ್ಸ್ ಆಗ್ತಾನೆ ಅಕೌಂಟ್ನಾಗ. 6ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದ್ರು ಕೂಡ 16 ರೂಪಾಯಿ ಸಿಗ್ತದೆ. ಆ ನಂತರ ಒಂದು ಪ್ರೇಕ್ಷಕರ ಸಹಾಯವನ್ನು ಬಳಸ್ತಾರೆ. ಓಕೆ, ನಿಖಿತಳಿಗೆ ಮೊದಲನೇ ಸೇಫ್ ಜೋನ್ ಸೇರಿಸ್ತಕ್ಕಂತ ಪ್ರಶ್ನೆ 5ನೇ ಪ್ರಶ್ನೆ ಬಂದೇ ಬಿಡ್ತು. ಚುನಾವಣೆಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಚುನಾವಣೆಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಎ, ಒಬ್ಬ ಪ್ರಜೆ ಒಂದು ಮತ, ಒಬ್ಬ ಪ್ರಜೆ 2 ಮತ, ಇಬ್ಬರು ಪ್ರಜೆ 1 ಮತ, ಯಾವುದು ಅಲ್ಲ? ಸರಿ ಉತ್ತರ ಹೇಳಿದರೆ 16 ರೂಪಾಯಿ. ಚುನಾವಣೆಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತಾವ? ಕ್ವಶನ್ ಅರ್ಥ ಆಯ್ತಾ? ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಸರಿ ಉತ್ತರ ಹೇಳಿದರೆ 16 ರೂಪಾಯಿ ಮೊದಲೇ ಸೇವಿಂಗ್ ಸೇರ್ತಿ. ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿಯ ಹಣ ಸಿಗುವುದಿಲ್ಲ. ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಒಬ್ಬ ಪ್ರಜೆ. ಓಕೆ, ಶಿವರ ಲಾಕ್ ಮಾಡೋಣ, ವಿಚಾರ ಮಾಡಿ. ಓಕೆ, ಲಾಕ್ ಮಾಡೋಣ. ಲಾಕ್. ನಿಖಿತ ಹೇಳಿರ್ತಕ್ಕಂಥ ಉತ್ತರ ಸರಿಯಾದ ಉತ್ತರ. ಒಬ್ಬ ಪ್ರಜೆ 1. ಈಗ ನಿಖಿತಳ ಖಾತೆಯಲ್ಲಿ 16 ರೂಪಾಯಿ ಫಿಕ್ಸ್. 6ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದ್ರು ಕೂಡ 16 ರೂಪಾಯಿ ಸಿಗ್ತವ. ಸರಿ ಉತ್ತರ ಹೇಳಿದ್ರೆ 32 ರೂಪಾಯಿಗಳು ಸಿಗ್ತಾವ. ಓಕೆ ನಿಖಿತ, ಈಗ ನಮ್ಮ ಕಾರ್ಯಕ್ರಮದ ವತಿಯಿಂದ ನಿಖಿತಾಳಿಗೆ 16 ರೂಪಾಯಿ ಚೆಕ್ ಅನ್ನು ಕೊಡ್ತೇವೆ. ಎಲ್ಲ ಮಕ್ಕಳು ಜೋರ ಚಪ್ಪಾಳೆ ತಟ್ಟಬೇಕು. ಓಕೆ, ನಮ್ಮ ಕಾರ್ಯಕ್ರಮದ ವತಿಯಿಂದ ನಿಖಿತಾಳಿಗೆ 16 ರೂಪಾಯಿಯನ್ನು ಒಂದು ಲಿಫಾಫಾದಲ್ಲಿ ಹಾಕಿ ಕಾಣಿಕೆ ರೂಪದಲ್ಲಿ ನೀಡುತ್ತಿದ್ದೇವೆ. ಓಕೆ, ತುಂಬಾ ತುಂಬಾ ಸಂತೋಷ, ಶುಭಾಶಯಗಳು. ಈಗ ನಿಖಿತ 16 ರೂಪಾಯಿ ಪಡೆದುಕೊಂಡಿದ್ದರ ಪರಿಣಾಮವಾಗಿ ಇನ್ನೊಂದು ಸಲ ಕಾರ್ಯಕ್ರಮ ವತಿಯಿಂದ ನಿಖಿತಾಗೆ ಶುಭಾಶಯವನ್ನು ತಿಳಿಸುತ್ತೇವೆ. ಏನ್ ಅನ್ಸ್ತದೆ ನಿಖಿತ? ಈಗ ನಿನಗೆ ಒಂದು ಹೆಲ್ಪ್ ಲೈನ್ ಪ್ರೇಕ್ಷಕರ ಸಹಾಯವಾಣಿ ಬಳಸ್ಕೋಬಹುದು, ಇಲ್ಲ ಅಂದ್ರೆ ಹಂಗೆ ಆಟ ಆಡ್ಬೋದು. ಬಟ್ 16 ರೂಪಾಯಿ ಅಂತ ಸಿಕ್ಕೇ ಸಿಗ್ತಾವ. ಏನ್ ಅನ್ಸ್ತದೆ ನಿಖಿತ? 16 ರೂಪಾಯಿ ಅಂತ ಗೆದ್ದಾಯ್ತು. ನಿನ್ನ ಗುರಿ ಏನು? ಜೋರಾಗಿ ವೆರಿ ಗುಡ್. ಅಂದ್ರೆ ಕಾರ್ಯಕ್ರಮದ ಶತಪತಿ ಆಗ್ಬೇಕನ್ನ ಕಾಯಸದ. ಏನ್ ಅನ್ಸ್ತದೆ? ಖುಷಿ ಆಯ್ತಾ? ಈ 16 ರೂಪಾಯಿ ನಿಮ್ಮ ತಂದೆ ತಾಯಿ ತೋರಿಸ್ತೀನಿ. ಇದ್ರ ಸಲುವಾಗಿ ಎಷ್ಟು ಗಂಟೆ ಓದಿದ್ರೆ ನಮ್ಮ ಮನೆಯಾಗ? ರಾತ್ರಿ ಶತಪತಿ ಸಲುವಾಗಿ ರಾತ್ರಿ 1 ಗಂಟೆವರೆಗೂ ಓದೋಣ. ವೆರಿ ಗುಡ್, ಒಳ್ಳೆಯ ಪ್ರಯತ್ನ, ಬಹಳ ಸಂತೋಷ. ಉಳಿದ ವಿದ್ಯಾರ್ಥಿಗಳು ನೀವು ಕೂಡ ಆ ವಿದ್ಯಾರ್ಥಿನಿ ಹಾಗೆ ನೀವು ಕೂಡ ಅಭ್ಯಾಸ ಮಾಡಿ. ವೆರಿ ಗುಡ್, ಸಂತೋಷ ಆಗಿದೆ. ಮೈನಲ್ಲಿ 16 ರೂಪಾಯಿ ಗೆದ್ದಾಯ್ತು. ಇನ್ನೇನು ಈಗ 6ನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದ್ರು ಕೂಡ 16 ರೂಪಾಯಿ ಸಿಗ್ತಾವ. ಅದೇನು ಟೆನ್ಷನ್ ಬೇಡ, ಅದು ಕೂಡ ಮನಸ್ಸಿನಲ್ಲಿ ಒಂದು ದುಗ್ಳ ಇರುತ್ತೆ. ಓಕೆ ನಿಖಿತ, ಇದು ಚೆಕ್ ಮೊದಲು ಯಾರಿಗೆ ತೋರಿಸ್ತಾರೆ ಮನೆ ಮನೆ? ವೆರಿ ಗುಡ್. ಯಾರು ಏನಂತ ಹೇಳಿ ಬಂದಿವರಿಗೆ? ಏನಂದ್ರು? ಶಬಾಷ್. ಅವರ ಅಜ್ಜನ ಆಶೀರ್ವಾದವನ್ನು ಪಡೆದುಕೊಂಡು ಶಾಲೆಗೆ ಬಂದ ವಿದ್ಯಾರ್ಥಿ. ಈಗಾಗಲೇ ಅರ್ಧ ಒಂದು ಕಾರ್ಯಕ್ರಮದಲ್ಲಿ ಗೆದ್ದಾಯ್ತು, ಇನ್ನೂ ಅರ್ಧ ಬಿಡೋದು. ಓಕೆ, ನೋಡೋಣ. ಓಕೆ, ನಿಖಿತಳಿಗಾಗಿ ಬರ್ತಕ್ಕಂಥ 6ನೇ ಪ್ರಶ್ನೆ ಹೀಗಿದೆ.
ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ರಚಿತವಾದ ಸರ್ಕಾರ ಎಂದು ವ್ಯಾಖ್ಯಾನಿಸಿದವರು ಯಾರು? ಮೊದಲನೇ ಆಪ್ಷನ್ಸ್ ನ್ಯೂಟನ್, ಎರಡನೇ ಆಪ್ಷನ್ಸ್ ವಿಲಿಯಂ, ಮೂರನೇ ಆಪ್ಷನ್ಸ್ ಅಬ್ರಹಂ ಲಿಂಕನ್, ನಾಲ್ಕನೇ ಆಪ್ಷನ್ಸ್ ಜಾನ್ಸನ್. ಅಬ್ರಹಂ ಲಿಂಕನ್. ಓಕೆ, ಲಾಕ್ ಮಾಡೋಣ. ಸರಿ ಉತ್ತರ ಹೇಳಿದರೆ 32 ರೂಪಾಯಿ, ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್. ಅಬ್ರಹಂ ಲಿಂಕನ್ ಇರ್ತಕ್ಕಂಥದ್ದು ಸರಿಯಾದ ಉತ್ತರ. ವೆರಿ ಗುಡ್. ಅಬ್ರಹಂ ಲಿಂಕನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ನಿಖಿತಳ ಖಾತೆಯಲ್ಲಿ 32 ರೂಪಾಯಿಗಳು. ಏನು ಅನಿಸ್ತದೆ? ಈಗ 7ನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ರೆ 64 ರೂಪಾಯಿ. ಖುಷಿ ಅನಿಸ್ತದ? ಓಕೆ, ಆಟ ಮುಂದುವರ್ಸೋಣ. ಇಲ್ಲಿಗೆ ಬಿಟ್ಟೆ ಅಂದ್ರೆ 32 ರೂಪಾಯಿ ಕೊಡ್ತೇವೆ. ತಪ್ಪು ಉತ್ತರ ಹೇಳಿದ್ರೆ 16 ರೂಪಾಯಿ ಸಿಗ್ತಾವೆ. ಏನ್ ಮಾಡ್ತೀವಿ? ಓಕೆ, ನಿಖಿತಳಿಗಾಗಿ ಬರ್ತಕ್ಕಂಥ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಚೋಳರ ರಾಜಧಾನಿ ಯಾವುದು? ಚೋಳರ ರಾಜಧಾನಿ ಯಾವುದು? ಒಂದನೇದು ತಲಕಾಡು, ಮಳಖೇಡ್, ತಂಜಾವೂರು, ಯಾವುದು ಅಲ್ಲ? ತಂಜಾವೂರು. ನೋಡಮ್ಮ, ವಿಚಾರ ಮಾಡಿ, ಟೈಮ್ ಭಾಳ ಚುಕಾಶನ ಜೋರಾಗಿ ಹೇಳು. ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್. ತಂಜಾವೂರು ಸರಿಯಾದ ಉತ್ತರ. ಈಗ ನಿಖಿತಳ ಖಾತೆಯಲ್ಲಿ 64 ರೂಪಾಯಿಗಳು. ಇಲ್ಲಿಗೆ ಆಟ ಬಿಟ್ಟರೆ 64 ರೂಪಾಯಿ ಕೊಡ್ತೇವೆ. ತಪ್ಪು ಉತ್ತರ ಹೇಳಿದರೆ ಬರೀ 16 ರೂಪಾಯಿ ಸಿಗ್ತದೆ. ಏನ್ ಮಾಡ್ತೀವಿ? ಕಂಟಿನ್ಯೂ ಮಾಡ್ತೀವಿ. ಓಕೆ, ಈಗ ನಿಖಿತಳಿಗಾಗಿ ಬರ್ತಕ್ಕಂಥ 8ನೇ ಪ್ರಶ್ನೆ. ಈ ಪ್ರಶ್ನೆ ಸರಿ ಉತ್ತರ ಹೇಳಿದರೆ 80 ರೂಪಾಯಿ. ಓಕೆ ನಿಖಿತ, ನಿನಗಾಗಿ ಬರ್ತಕ್ಕಂಥ 8ನೇ ಪ್ರಶ್ನೆ. ಹೊಯ್ಸಳರ ಅರಸರ ಅಂಗರಕ್ಷಕ ಪಡೆ ಯಾವುದು? ಹೊಯ್ಸಳ ಅರಸರ ಅಂಗರಕ್ಷಕ ಪಡೆ ಯಾವುದು? ಒಂದನೇದು ಗರುಡ, ಎರಡನೇದು ವರಹ, ಮೂರನೇದು ದಿನಾರ, ನಾಲ್ಕನೇದು ಯಾವುದು ಅಲ್ಲ? ಓಕೆ ಶಿವರ, ಲಾಕ್ ಮಾಡಂತಿ. ತಪ್ಪು ಉತ್ತರ ಹೇಳಿದ್ರೆ 16 ರೂಪಾಯಿ, ಸರಿ ಉತ್ತರ ಹೇಳಿದ್ರೆ 80 ರೂಪಾಯಿ. ಯಾವುದು? ಗರುಡ. ಲಾಕ್, ಲಾಕ್. ಗರುಡ ಇರ್ತಕ್ಕಂಥದ್ದು ಸರಿಯಾದ ಉತ್ತರ. ವೆರಿ ಗುಡ್. ಈಗ ನಿಖಿತಳ ಖಾತೆಯಲ್ಲಿ 80 ರೂಪಾಯಿ. ಈಗಾಗಲೇ ನಿನ್ನ ಆತ್ಮೀಯ ಗೆಳೆಯ ವೀರೇಶ್ ಇಲ್ಲಿವರೆಗೂ ಬಂದು ಆಟ ಮುಂದುವರಿಸದೆ 80 ರೂಪಾಯಿ ಪಡೆದುಕೊಂಡೇ ಹೋದ. ನಿನ್ನ ಅಭಿಪ್ರಾಯವೇನು? ಇಲ್ಲ, ಅಭಿಪ್ರಾಯ 80 ರೂಪಾಯಿ ತಗೊಂಡು ಹೋಗ್ತೀಯ, ಆಟ ಮುಂದುವರಿಸ್ತೀಯ. ತಪ್ಪು ಉತ್ತರ, ಎರಡೇ ಪ್ರಶ್ನೆ ಅದಾವ. ತಪ್ಪು ಉತ್ತರ ಹೇಳಿದರೆ 16 ರೂಪಾಯಿ, ಸರಿ ಉತ್ತರ ಹೇಳಿದರೆ 90 ರೂಪಾಯಿ. ಈಗ ನಿನ್ ಬಿಟ್ಟಿದ್ರೆ ಆಯ್ಕೆ. ಕೂಲಾಗಿ ವಿಚಾರ ಮಾಡಿ. ಕೈಗೆ ಒಂದು ತುತ್ತು ಬಾಯಿಗೆ ಬರದಂತೆ ಆಗುತ್ತೆ. ಓಕೆ, ಆಟ ಮುಂದುವರಿಸಿ. ಓಕೆ, ನಿಖಿತಳಿಗಾಗಿ ಇರ್ತಕ್ಕಂಥ 9ನೇ ಪ್ರಶ್ನೆ. ರಾಘವಾಂಕನು ರಚಿಸಿದ ಕಾವ್ಯ ಯಾವುದು? ಕ್ವಶನ್ ಅರ್ಥ ಆಯ್ತಮ್ಮ? ಯಶೋಧ ಚರಿತೆ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ, ಯಾವುದು ಅಲ್ಲ? ಹರಿಶ್ಚಂದ್ರ ಕಾವ್ಯ. ಸರಿ ಉತ್ತರ ಹೇಳಿದರೆ, ತಪ್ಪು ಉತ್ತರ ಹೇಳಿದರೆ ಏನ್ ಮಾಡ್ತೀವಿ? ಆಪ್ಷನ್ಸ್ ಚೇಂಜ್ ಮಾಡ್ತೀವಿ ನೋಡಿ. ಶೂರ 100%. ಇನ್ನ ಟೈಮ್ 40 ಸೆಕೆಂಡ್ ಅದ. ಹರಿಶ್ಚಂದ್ರ ಕಾವ್ಯ ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್. ನಿಖಿತಳಿ ಅಂತಕ್ಕಂಥ ಉತ್ತರ ಸರಿಯೋ ತಪ್ಪು ನೋಡೋಣ. ಈಗ ನಿಖಿತಳ ಖಾತೆಯಲ್ಲಿ 90 ರೂಪಾಯಿ. ಶತಪತಿ ಆಗಲು ಕೇವಲ ಒಂದೇ ಮೆಟ್ಟಿಲು. ಒಂದು ವೇಳೆ ಈ ಮುಂದಿನ ಪ್ರಶ್ನೆಗೆ ಸರಿ ಉತ್ತರ ಹೇಳಿದರೆ ನಿಖಿತಾ ಈ ಶಾಲೆಯ ಮೊದಲ ಶತಪತಿ, 100 ರೂಪಾಯಿ ಗೆದ್ದ ಮೊದಲ ವಿದ್ಯಾರ್ಥಿ. ಓಕೆ, ಏನು ಅನಿಸ್ತದೆ? ಶತಪತಿ ಆಗಲು ನಿನಗೆ ಕೇವಲ 1 ಪ್ರಶ್ನೆಗಳು ಅಥವಾ ಒಂದೇ ಮೆಟ್ಟಿಲು ಹಿಡಿದಿರ್ತದೆ. ಹೋಗ್ತೀನಿ ಅನಿಸ್ತದ, ಮೊಬೈಲ್ ಅನಿಸ್ತದೆ. ಶಿವರ ಖಂಡಿತ. ಒಂದು ವೇಳೆ ಶತಪತಿ ಆಗಿದೆ ಅಂತಂದ್ರೆ ಏನ್ ಮಾಡ್ತೀನಿ ನಿಖಿತ? 100 ರೂಪಾಯಿ ತಗೊಂಡು ಜಾಕ್ ಮಾಡಿ ಮನೆಗೆ ಹೋದಪ್ಪೆ. ಯಾರ ಆಶೀರ್ವಾದ? ನಿಮ್ಮ ಅಜ್ಜನ ಆಶೀರ್ವಾದ.
ಅನಂತರ ಒಂದು ವೇಳೆ 100 ರೂಪಾಯಿ ಬಂದಿಲ್ಲ ಅಂದ್ರೆ ಒಂದು ವೇಳೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅದ್ರ ಮೇಲೆ ಸಂತೃಪ್ತಿ ಪಡ್ಬೇಕು. ನಿರಾಶೆ ಅಂತೂ ಆಗಲ್ಲ. 16 ರೂಪಾಯಿ ಅಂತ ಇದ್ದೇ ಶಬಾಷ್. ಓಹ್, ಅವನಿಗಿಂತ ಸ್ವಲ್ಪ. ಓಕೆ, ಹೆಂಗ ಅನಿಸ್ತದೆ ಈಗ 10ನೇ ಪ್ರಶ್ನೆ ನೋಡಕ್ಕೆ? ನಮ್ ಕೈದಾಗ ಈಗ ತೆಗೆದು ತೆಗಿತೇವೆ. ನೋಡೋಣ ಈ ಶಾಲೆಯ ಮೊದಲ ಶತಪಥಿ ಆಗ್ತಾಳೆ ಇಲ್ಲ ನೋಡೋಣ. ಓಕೆ, ನಿಖಿತಾಳಿಗಾಗಿ ಬರ್ತಕ್ಕಂತ 10ನೇ ಪ್ರಶ್ನೆ, ಶತಪಥಿ ಮಾಡುವ ಪ್ರಶ್ನೆ. ಈ ಶಾಲೆಯ ಮೊದಲ ಶತಪಥಿ ಮಾಡ್ತಕ್ಕಂತ ಪ್ರಶ್ನೆ ಬಂದೇ ಬಿಟ್ಟು. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಯಾವುದು? ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ವಿದ್ಯಾ ಕೇಂದ್ರ ಯಾವುದು? ಆಪ್ಷನ್ಸ್ 1 ಉತ್ತರ ಮೇರೂರು, ಆಪ್ಷನ್ಸ್ 2 ಪೆರಂಗುರಿ, ಆಪ್ಷನ್ಸ್ 3 ಅಗ್ರಹಾರ, ಆಪ್ಷನ್ಸ್ 4 ಯಾವುದು ಅಲ್ಲ? ಉತ್ತರ ಮೇರೂರು, ಅಗ್ರಹಾರ. ಓಕೆ, ಶೋರ. ಓಕೆ, ಪ್ರಶ್ನೆ ಸರಿ ಹೇಳಿದರೆ 100 ರೂಪಾಯಿ, ತಪ್ಪು ಹೇಳಿದರೆ 16 ರೂಪಾಯಿ. ಈಗ ಸಣ್ಣ ತಪ್ಪು ಈಗ ಪ್ರೇಕ್ಷಕರ ಸಹಾಯವಾಣಿ ಅಂತಂದ್ರೆ ಕೊಡಬಹುದು, ಅವರದು ಫ್ರೀ. ಓಕೆ, ಉತ್ತರ ಮೇರೂರು. ಓಕೆ, ಲಾಕ್. ಸರಿ ಉತ್ತರ ಬಂದರೆ ಈ ಶಾಲೆಯ ಮೊದಲ ಶತಪಥಿ 100 ರೂಪಾಯಿ. ತಪ್ಪು ಉತ್ತರ ಹೇಳಿದರೆ 16 ರೂಪಾಯಿ. ಓಕೆ, ನೋಡೋಣ ಏನು ಅನಿಸ್ತದೆ? ಸರಿ ಓಕೆ, ನೋಡೋಣ. ಉತ್ತರ ನಿಖಿತಾ ಖಾತೆಯಲ್ಲಿ 100 ರೂಪಾಯಿ. 10 ಪ್ರಶ್ನೆಗಳಿಗೆ 10 ಸರಿ ಉತ್ತರ. ಯಾವುದೇ ರೀತಿಯ ಹೆಲ್ಪ್ ಲೈನ್ಗಳನ್ನು ಬಳಸಿಕೊಳ್ಳದೆ ವೇಗವಾಗಿ ಪ್ರಶ್ನೆಗೆ ಉತ್ತರ ನೀಡಿರ್ತಕ್ಕಂಥ ಮೊದಲ ವಿದ್ಯಾರ್ಥಿನಿ ಈ ನಮ್ಮ ಶಾಲೆಯ ಮೊದಲ ಶತಪಥಿ. ತುಂಬಾ ಸಂತೋಷ ಆಯಿತು. ಆ ವಿದ್ಯಾರ್ಥಿನಿಗೆ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕ್ರಮದ ವತಿಯಿಂದ ನಾವು 100 ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡುತ್ತೇವೆ. ಬಾ. ಓಕೆ, ಬಹಳ ಸಂತೋಷ ಆಯಿತು. ಒಳ್ಳೆ ರೀತಿ ಆಟ ಆಡಿದಳು ನಿಖಿತಾ. 10 ಪ್ರಶ್ನೆಗೆ 10 ಸರಿ ಉತ್ತರ ಹೇಳಿದಳು. ಯಾವುದೇ ರೀತಿ ಹೆಲ್ಪ್ ಲೈನ್ ಕೂಡ ಬಳಸ್ಕೊಂಡಿಲ್ಲ. ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕಡಿಮೆ ಅವಧಿಯಲ್ಲಿ ಬೇಗ ಉತ್ತರ ಮಾಡಿ 10 ಪ್ರಶ್ನೆಗೆ 10 ಸರಿ ಉತ್ತರ ಹೇಳುವುದರ ಮೂಲಕ ನಮ್ಮ ಕಾರ್ಯಕ್ರಮದ ವತಿಯಿಂದ 100 ರೂಪಾಯಿಯನ್ನು ಒಂದು ಲಿಫಾಫಾದಲ್ಲಿ ಹಾಕಿ ಚೆಕ್ ರೂಪದಲ್ಲಿ ಆ ವಿದ್ಯಾರ್ಥಿನಿಗೆ ವಿತರಿಸುತ್ತಿದ್ದೇವೆ. ಈ ಶಾಲೆಯ ಈ ತರಗತಿಯ ಮೊದಲ ಶತಪಥಿ ಆಗಿರ್ತಕ್ಕಂಥ ವಿದ್ಯಾರ್ಥಿ ನಿಖಿತಾ. ಆ ನಿಖಿತಾಗೆ ನಾವು 100 ರೂಪಾಯಿ ಚೆಕ್ ಅನ್ನು ವಿತರಿಸುತ್ತಾ ಈ ಕಾರ್ಯಕ್ರಮದ ವತಿಯಿಂದ ಶುಭಾಶಯಗಳನ್ನು. ನಿಖಿತಾ ಎಂತಕ್ಕಂಥ ವಿದ್ಯಾರ್ಥಿನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 10 ಪ್ರಶ್ನೆಗಳಿಗೆ ಸರಿ ಉತ್ತರ ಹೇಳುವುದರ ಮೂಲಕ 100 ರೂಪಾಯಿಗಳನ್ನು ಗೆಲ್ಲುವುದರ ಮೂಲಕ ಈ ತರಗತಿಯ ಮೊದಲ ಶತಪಥಿ ಆಗ್ತಕ್ಕಂಥ ಒಂದು ಕಿರೀಟವನ್ನು ಧರಿಸಿರ್ತಕ್ಕಂಥ ವಿದ್ಯಾರ್ಥಿನಿ ನಿಖಿತಾ. ಈಗ ಅರ್ಹತಾ ಸುತ್ತಿನಲ್ಲಿ 4ನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿ ವೇದಿಕೆ ಮೇಲೆ ಬರ್ತಕ್ಕಂಥ ವಿದ್ಯಾರ್ಥಿ ಸೃಜನ್ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರಗಳು. ನನ್ನ ಹೆಸರು ಸೃಜನ್. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ವೆರಿ ಗುಡ್ ಸೃಜನ್. ಪಾಪ ಓಕೆ ಸೃಜನ್, ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಏನು ಅನಿಸ್ತಪ್ಪ ನಿಂಗ? ಜರ ಮುಖತ್ವ ಜೋರಾಗಿ ಮಾತಾಡ್ಬೇಕು. ಈ ಕಾರ್ಯಕ್ರಮ ಆಯ್ಕೆಯಾಗಿದೆ ಏನು ಅನಿಸ್ತದ? ವೆರಿ ಗುಡ್. ಈ ಕಾರ್ಯಕ್ರಮದ ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾದ ನಂತರ ನೀ ಎಷ್ಟು ಗಂಟೆ ಓದಿದ್ರಿ? 4 ಗಂಟೆ ಓದಿ. ಓಕೆ, ಎಷ್ಟನೇ ಪ್ರಶ್ನೆವರೆಗೂ ಹೋಗ್ತೀನಿ ಅಂತ ಅನಿಸ್ತದೆ ನಿನಗ? ಎಷ್ಟು ರೂಪಾಯಿಗಳನ್ನು ಗೆಲ್ತೀನಿ ಅಂತ ಅನಿಸ್ತದ? 100 ರೂಪಾಯಿ. ಓಕೆ, ಆಟ ಸ್ಟಾರ್ಟ್ ಮಾಡೋಣ. ಆಟದ ನಿಯಮಗಳು ಎಲ್ಲ ಗೊತ್ತವ, ರೂಲ್ಸ್ ಎಲ್ಲ ಗೊತ್ತದವ, ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಆಟ ಸ್ಟಾರ್ಟ್ ಮಾಡೋಣ. ಓಕೆ, ಸೃಜನಿಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿಯಾಗಿ. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು?
ಆಪ್ಷನ್ಸ್ 1 ಸೋಮೇಶ್ವರ, ಆಪ್ಷನ್ಸ್ 2 ವಿಷ್ಣುವರ್ಧನ, ಆಪ್ಷನ್ಸ್ 3 6ನೇ ವಿಕ್ರಮಾದಿತ್ಯ, ಆಪ್ಷನ್ಸ್ 4 ಯಾರು ಅಲ್ಲ. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು? ಸೋಮೇಶ್ವರ, ವಿಷ್ಣುವರ್ಧನ, ವಿಕ್ರಮಾದಿತ್ಯ ಯಾರು ಅಲ್ಲ. ನೀವು ಯಾವ್ದು ಲಾಕ್ ಮಾಡಿದ್ರೆ ಲಾಕ್ ಮಾಡಿ. ಟೈಮ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್. ಇವ್ರು ಮುಗೋರು ಯಾರು ಅಲ್ಲ. ಲಾಕ್ ಮಾಡಿದ್ರೆ ಲಾಕ್ ಮಾಡ್ತೀನಿ. ಟೈಮ್ ತೋರಿದ್ರೆ ಟೈಮ್ ತಗೋಬೋದು. ವಿಷ್ಣುವರ್ಧನ ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್ ಮಾಡಂತಿ. ಓಕೆ, ಟೈಮ್ ಇಸ್ ಓವರ್. ವಿಷ್ಣುವರ್ಧನ ಎಂತಕ್ಕಂಥದ್ದು ಸರಿಯಾದ ಉತ್ತರ. ಅದನ್ನು ನೋಡೋಣ. ವಿಷ್ಣುವರ್ಧನ ಎಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾದ ಉತ್ತರ 6ನೇ ವಿಕ್ರಮಾದಿತ್ಯ. ಓಕೆ, ಇಲ್ಲಿವರೆಗೂ ಬಂದು ಒಳ್ಳೆ ರೀತಿ ಆಟ ಆಡಿರುವ ಈ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ವೆರಿ ಗುಡ್. ಒಳ್ಳೆ ರೀತಿ ಆಟ ಆಡಿದ್ರು, ಬಹಳ ಸಂತೋಷ. ಏನು ಫೀಲ್ ಮಾಡ್ಕೋಬೇಡ, ಮತ್ತೆ ಆಟ ಮುಂದೆ ತಮಾಷೆಗೆ. ರೈಟ್, ಓಕೆ, ಧನ್ಯವಾದಗಳು. ನೆಕ್ಸ್ಟ್, ಈಗ ಕೌನ್ ಬನೇಗಾ ಶತಪಥಿ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಡೆದಿರ್ತಕ್ಕಂಥ ರಥಸುತ್ತಿನಲ್ಲಿ 5ನೇ ಸ್ಪರ್ಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಅಭಿನಯ. ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಭಿನಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್. ಪ್ಲೀಸ್ ಸಿಟ್ ಡೌನ್. ಕುಂದ್ರ ಅಭಿನಯ. ಓಕೆ ಅಭಿನಯ, ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ, ಏನು ಅನಿಸ್ತಮ್ಮ? ವೆರಿ ಗುಡ್. ಎಷ್ಟನೇ ಪ್ರಶ್ನೆವರೆಗೆ ಹೋಗ್ತೀನಿ ಅನಿಸ್ತದ? ಈ ಕಾರ್ಯಕ್ರಮದಲ್ಲಿ ಆಯ್ಕೆ ಆದ ನಂತರ ಎಷ್ಟು ಗಂಟೆ ಹೋಗ್ತೀವಿ ನಾವು? ಜೋರಾಗಿ ಮಾತಾಡೋಣ. 4 ಗಂಟೆವರೆಗೂ ಓದಿದ್ವಿ. ವೆರಿ ಗುಡ್. ಈಗಾಗಲೇ ನಿಮ್ಮ ಗೆಳತಿಯರು ಗೆಳೆಯರು ಎಲ್ಲ ಬಂದು ಹೋದ್ರು. ಇಬ್ಬರು ವಿದ್ಯಾರ್ಥಿಗಳು ಯಾವುದೇ ರೀತಿ ಹಣ ಪಡೆದಿಲ್ಲ. ಒಬ್ಬ ವಿದ್ಯಾರ್ಥಿನಿ ಮೊದಲ ಶತಪಥಿ ಆಗಿ ಹೋಗ್ಬಿಟ್ರು, ಒಬ್ಬ ವಿದ್ಯಾರ್ಥಿ 80 ರೂಪಾಯಿ ತಗೊಂಡು ಹೋಗ್ಬಿಟ್ಟ. ನೀ ಏನ್ ಮಾಡ್ತಿ? ಓಕೆ, ದೇವರ ಆಶೀರ್ವಾದ ಪಡ್ಕೊಂಡು ಬಂದಿದ್ ಮನೆಯಾಗ, ತಂದೆ ತಾಯಿ ಆಶೀರ್ವಾದ ಪಡೆದಿರಿ. ಆಟ ಸ್ಟಾರ್ಟ್ ಮಾಡೋಣ. ಓಕೆ ಅಭಿನಯ, ನಿನಗಾಗಿ ಬರ್ತಕ್ಕಂತ ಮೊದಲನೇ ಪ್ರಶ್ನೆ. ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನೆಂದಿದ್ದಾನೆ. ಸುಲೈಮಾನ್ ಯಾರನ್ನು ಕುರಿತು ಈ ಮಾತು ಹೇಳಿದ? ಅದರಲ್ಲಿ ಮೊದಲನೇದು ವಿಷ್ಣುವರ್ಧನ, ಎರಡನೇ ತೈಲಪ್ಪ, 3ನೇದು ಸಮುದ್ರಗುಪ್ತ, 4ನೇದು ಅಮೋಘ ವರ್ಷ. 2ನೇ ತೈಲಪ್ಪ. ಈ ಕಡೆ ಸ್ಕ್ರೀನ್ ನೋಡು. 2ನೇ ತೈಲಪ್ಪ. ಓಕೆ, ಹಾಕೊಂಡೋಣ. ಅಮೋಘ ವರ್ಷ, ಸಮುದ್ರಗುಪ್ತ, 2ನೇ ತೈಲಪ್ಪ, ವಿಷ್ಣುವರ್ಧನ. ಟೈಮ್ 20 ಸೆಕೆಂಡ್ ಉಳಿದು. ವಿಷ್ಣುವರ್ಧನ, ತೈಲಪ್ಪ, ಸಮುದ್ರಗುಪ್ತ, ಅಮೋಘ ವರ್ಷ. ವಿಷ್ಣುವರ್ಧನ ಹಾಕೋಣ. ಟೈಮ್ ಈಸ್ ಫೈನಲ್ ಹೇಳೋದು. 2ನೇ ತೈಲಪ್ಪ, ವಿಷ್ಣುವರ್ಧನ ಯಾರು? 2ನೇ ತೈಲಪ್ಪ. ಲಾಕ್ ಮಾಡೋಣ. ಟೈಮ್ ಓವರ್. ಟೈಮ್ ಅಂತೂ ಮುಗಿದೋಯ್ತು. 60 ಸೆಕೆಂಡ್. ಇಲ್ಲಿ 2ನೇ ತೈಲಪ್ಪ ಅಂತ ಲಾಕ್ ಆಯ್ತು. ಉತ್ತರ ಸೈನ್ಯ ತಕೊಂಡು ನೋಡೋಣ. ಓಕೆ, ಅಭಿನಯ ಹೇಳಿರ್ತಕ್ಕಂಥ ಉತ್ತರ ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ ಅಮೋಘ ವರ್ಷ. 2ನೇ ತೈಲಪ್ಪ ಅಂತಕ್ಕಂಥ ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಅಮೋಘ ವರ್ಷ. ವೆರಿ ಗುಡ್. ಇಲ್ಲಿಯವರೆಗೂ ವೇದಿಕೆ ಮೇಲೆ ಬಂದು ಉತ್ತಮ ಆಟ ಆಡಿರುವ ಅಭಿನಯ ಅಂತಕ್ಕಂಥ ವಿದ್ಯಾರ್ಥಿನಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಚಪ್ಪಳ. ಕೊನೆಯ ಸ್ಪರ್ಧೆ ಆಗಿರ್ತಕ್ಕಂಥ ಸಂಜನಾ ಅಂತಕ್ಕಂಥ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರಗಳು. ನನ್ನ ಹೆಸರು ಸಂಜನಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೆರಿ ಗುಡ್ ಸಂಜನಾ. ಓಕೆ.
ಓಕೆ ಸಂಜನಾ, ಈ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದು ಏನು ಅನ್ನಿಸ್ತಮ್ಮ? ಜೋರಾಗಿ ಮಾತಾಡ. ಹುಷಾರ. ಓಕೆ, ಈ ಕಾರ್ಯಕ್ರಮದ ಎಲ್ಲ ನಿಯಮಗಳು ಗೊತ್ತವ? ಒಂದು ಪ್ರಶ್ನೆಗೆ ₹1. ಹಂಗೆ ನಿಮ್ಮ ಪ್ರಶ್ನೆ ಹೆಚ್ಚಿಗೆ ಆಗ್ತಾವ, ಹಂಗೆಲ್ಲ ಏನಪ್ಪ ಅಂತಂದ್ರೆ ಅಮೌಂಟ್ ಏನಾಗ್ತದ ಹೆಚ್ಚಿಗೆ ಹಾಕೋತಾವ. ಗೊತ್ತಾಯ್ತು? ಓಕೆ, ಒಂದು ಪ್ರಶ್ನೆಗೆ ಹೇಳಲು ನಿನಗೆ ಕಾಲಾವಧಿ ಎಷ್ಟು ಸೆಕೆಂಡ್ಗಳು ಅಂದ್ರೆ 60 ಸೆಕೆಂಡ್ಗಳು. ಓಕೆ, ಆಟ ಸ್ಟಾರ್ಟ್ ಮಾಡೋಣ. ಓಕೆ ಸಂಜನಾ, ನಿನಗಾಗಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ್ಯ ಯಾರು? ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ್ಯ ಯಾರು? ಕ್ವಶನ್ ಅರ್ಥ ಆಯ್ತು? 4 ಆಯ್ಕೆಗಳು ನೋಡ್ತಿ. ಓಕೆ, ಮೊದಲನೇ ಆಯ್ಕೆ ಎರಡನೇ ಪುಲಕೇಶಿ, ಮೂರನೇ ಆಯ್ಕೆ ಎರಡನೇ ಆಯ್ಕೆ ಒಂದನೇ ನರಸಿಂಹವರ್ಮ, ಮೂರನೇ ಆಯ್ಕೆ ಸಮುದ್ರಗುಪ್ತ, ನಾಲ್ಕನೇ ಆಯ್ಕೆ ಯಾರು ಅಲ್ಲ. ಒಂದನೇ ನರಸಿಂಹವರ್ಮ. ಓಕೆ, ಲಾಕ್ ಮಾಡಂತಿ. ಇನ್ನೂ ವಿಚಾರ ಮಾಡ್ತೀನಿ ಅಂದ್ರೆ ಮಾಡಿ, ಇಲ್ಲ 40 ಸೆಕೆಂಡ್ ಅಂತ. ಶೋರ? ಸರಿ ಉತ್ತರ ಹೇಳಿದರೆ ₹1, ಉತ್ತರ ತಪ್ಪು ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಓಕೆ, ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್ ಮಾಡಂತಿ, ಲಾಕ್. ಸಂಜನಾ ಹೇಳ್ತಕ್ಕಂಥ ಉತ್ತರ ಸರಿನೋ ತಪ್ಪು ನೋಡೋಣ. ವೆರಿ ಗುಡ್, ಸರಿಯಾದ ಉತ್ತರ. ಈಗ ಸಂಜನಾ, ನಿನ್ನ ಖಾತೆಯಲ್ಲಿ ₹1 ಜಮಾ ಆಯ್ತು. ಇಲ್ಲಿಗೆ ಆಟ ಬಿಡ್ತಿ ಅಂತಂದ್ರೆ ₹1 ಬಿಟ್ಟು, ಇಲ್ಲ ಆಟ ಮುಂದುವರಿಸ್ಬೋದು. ಬಟ್ ಎರಡನೇ ಪ್ರಶ್ನೆಗೆ ತಪ್ಪು ಉತ್ತರ ಹೇಳಿದರೆ ಯಾವುದೇ ರೀತಿ ಹಣ ಸಿಗುವುದಿಲ್ಲ. ಸರಿ ಉತ್ತರ ಹೇಳಿದರೆ ₹2. ಓಕೆ, ಆಟ ಮುಂದುವರಿಸೋಣ. ಸಂಜನಾ, ನಿನಗಾಗಿ ಬರ್ತಕ್ಕಂಥ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಹರಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಯಾರು? ಕ್ವಶನ್ ನೋಡೋಣ. ಹರಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಯಾರು? ಕ್ವಶನ್ ಅರ್ಥ ಆಯ್ತು? ಆಪ್ಷನ್ಸ್ ನೋಡ್ತಿ. ಮೊದಲನೇ ಆಪ್ಷನ್ಸ್ ಶಿವ ಭಟ್ಟಾರಕರ, ಎರಡನೇ ಆಪ್ಷನ್ಸ್ ಬಾಣ, ಮೂರನೇ ಆಪ್ಷನ್ಸ್ ಹರಿಹರ, ನಾಲ್ಕನೇ ಆಪ್ಷನ್ಸ್ ಯಾರು ಅಲ್ಲ. ಜೋರಾಗಿ ಹೇಳಮ್ಮ. ಐಡಿ ಕಾರ್ಡ್ ಜೋರಾಗಿ ಹೇಳು. ಶಿವ ಭಟ್ಟಾರಕರ. ಲಾಕ್ ಮಾಡೋಣ, ಲಾಕ್ ಮಾಡೋಣ. ನೋಡಿ ವಿಚಾರ ಮಾಡಿ, ನಾ ಟೈಮ್ ಇಲ್ಲ, 30 ಸೆಕೆಂಡ್ ಅವ. ಶಿವ ಭಟ್ಟಾರಕರ. ಲಾಕ್ ಮಾಡೋಣ, ಲಾಕ್. ನೋಡೋಣ ಸಂಜನಾ ಹೇಳಿರ್ತಕ್ಕಂಥ ಉತ್ತರ ಸರಿಯೋ ತಪ್ಪು? ವೆರಿ ಗುಡ್, ಸಂಜನಾ ಹೇಳಿರ್ತಕ್ಕಂಥ ಉತ್ತರ ಸರಿ. ಈಗ ಸಂಜನಾ ಖಾತೆಯಲ್ಲಿ ₹2. ಇಲ್ಲಿಗೆ ಆಟ ಬಿಟ್ಟಿ ಅಂದ್ರೆ ₹2 ಕೊಡ್ತೇವೆ. ಮುಂದಿನ ಮೂರನೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ರೆ ₹4, ತಪ್ಪು ಉತ್ತರ ಹೇಳಿದ್ರೆ ಯಾವುದೇ ರೀತಿ ಹಣ ಇಲ್ಲ. ಏನ್ ಮಾಡ್ತೀವಿ? ಮುಂದುವರಿಸತಕ್ಕಂಥ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಬಾದಾಮಿಯ ಚಾಲುಕ್ಯರು ಯಾವ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಬಳಸಿ ದೇವಾಲಯಗಳನ್ನು ಕಟ್ಟುತ್ತಿದ್ದರು? ಬಾದಾಮಿ ಚಾಲುಕ್ಯರು ಯಾವ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಬಳಸಿ ದೇವಾಲಯವನ್ನು ಕಟ್ಟುತ್ತಿದ್ದರು? ಕ್ವಶನ್ ಅರ್ಥ ಆಯ್ತಾ? ಆಪ್ಷನ್ಸ್ ನೋಡ್ತೀನಿ. ಓಕೆ, ಮೊದಲನೇ ಆಯ್ಕೆ ನಾಗರ ಶೈಲಿ, ಮೂರನೇ ಆಯ್ಕೆ ಎರಡನೇ ಆಯ್ಕೆ ವೇಸರ ಶೈಲಿ, ಮೂರನೇ ಆಯ್ಕೆ ಗಾಂಧಾರ ಶೈಲಿ, ನಾಲ್ಕನೇದು ಯಾವುದು ಅಲ್ಲ. ನಾಗರ ಶೈಲಿ, ವೇಸರ ಶೈಲಿ, ಗಾಂಧಾರ ಶೈಲಿ. ಗಾಂಧಾರ ಶೈಲಿ. ಓಕೆ, ಲಾಕ್ ಮಾಡೋಣ, ಲಾಕ್ ಮಾಡೋಣ. ಶೂರ್, ಲಾಕ್ ಮಾಡೋಣ. ಓಕೆ, ಲಾಕ್ ಮಾಡೋಣ, ಲಾಕ್. ಗಾಂಧಾರ ಶೈಲಿ ಸರಿನ ತಪ್ಪು ನೋಡೋಣ. ಗಾಂಧಾರ ಶೈಲಿ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾಗಿರ್ತಕ್ಕಂಥ ಉತ್ತರ ವೇಸರ ಶೈಲಿ. ಓಕೆ, ಇಲ್ಲಿಯವರೆಗೆ ಸಂಜನಾ ಒಳ್ಳೆಯ ರೀತಿ ಆಟ ಆಡಿದ್ರು. ಸರಿ ಉತ್ತರ ಹೇಳಿದ್ರೆ ಆಕಿನ ಖಾತೆಯಲ್ಲಿ ₹4 ಬರ್ತೀವಿ. ಬಟ್ ತಪ್ಪು ಉತ್ತರ ಹೇಳಿರುವುದರಿಂದ ಆಕಿನ ಖಾತೆಯಲ್ಲಿ ಇರ್ತಕ್ಕಂಥ ₹2 ಕೂಡ ನಾವೇನ್ ಮಾಡ್ತೇವೆ? ವಾಪಸ್ ಪಡೆಯುತ್ತಾ ನಮ್ಮ ಕಾರ್ಯಕ್ರಮದ ವತಿಯಿಂದ ಸಂಜನಾ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಚಪ್ಪಾಳೆ ತಟ್ಟೆಲ್ಲರೂ. ಓಕೆ, ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರ ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸುವ ಸಲುವಾಗಿ ನಮ್ಮ ಸಮಾಜ ವಿಜ್ಞಾನ ವಿಷಯ ವತಿಯಿಂದ
ಕೌನ್ ಬನೇಗಾ ಶತಪತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನಡೆಸಲಾಯಿತು. ಒಟ್ಟಾರೆ 7 ಜನ ಸ್ಪರ್ಧಿಗಳಲ್ಲಿ ಒಬ್ಬ ವಿದ್ಯಾರ್ಥಿನಿ ಮಾತ್ರ ಶತಪತಿಯಾಗುವಲ್ಲಿ ಯಶಸ್ವಿಯಾದಳು. ಇನ್ನೊಬ್ಬ ವಿದ್ಯಾರ್ಥಿ ಈ ಆಟದಲ್ಲಿ 80 ರೂಪಾಯಿಗಳನ್ನು ಪಡೆಯುವುದರ ಮೂಲಕ ಈ ಆಟದಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ನೀಡತಕ್ಕಂಥ ವಿದ್ಯಾರ್ಥಿನಿ. ಉಳಿದ 5 ಜನ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಹಣವನ್ನು ಪಡೆಯಲಿಲ್ಲ. ಹಾಗಾಗಿ ಈ ಕೌನ್ ಬನೇಗಾ ಶತಪತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಇಂದು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಮುಖ್ಯ ಅತಿಥಿಗಳಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.